मनी इज गेस्ट. मनी एक गेस्ट के जैसा है. ಮನಿ ಬಂದ್ಬಿಟ್ಟು ಒಂದು ಅತಿಥಿ ಇದ್ದ ಹಾಗೆ. आप उसको कैसा ट्रीट करते हो? ಅತಿಥಿಗಳನ್ನ ನೀವು ಹೇಗೆ ಟ್ರೀಟ್ ಮಾಡ್ತೀರಿ? पैसा बहुत वैल्यू है जगत में. ಹಣ ಇದೆಯಲ್ಲ ಬಹಳ ವ್ಯಾಲ್ಯೂ ಈ ಜಗತ್ತಲ್ಲಿ. पैसा एक आध्यात्मिक स्पिरिचुअल. ಹಣ ಕೂಡ ಸ್ಪಿರಿಚುವಲ್ ಆಗಿದೆ. पैसा किसी को बदली नहीं करता है. ಹಣವು ಯಾರನ್ನು ಬದಲಾಯಿಸುವುದಿಲ್ಲ. बट वो आपका कैरेक्टर्स को बाहर लेके आएगा. ಆದ್ರೆ ಒಬ್ಬ ಮನುಷ್ಯನ ಕ್ಯಾರೆಕ್ಟರ್ ಏನಿದೆ ಎಂಬುದನ್ನ ಹಣವು ತೋರಿಸುತ್ತದೆ. पैसा एक शक्ति है. ಹಣವು ಒಂದು ಶಕ್ತಿಯಾಗಿದೆ. बट वो आमीन किसको हाथ में जाना उसके हाथ में वो ठीक से चले जाता है. ಯಾರ ಕೈಯಲ್ಲಿ ಹೋಗ್ಬೇಕೋ ಅದು ಸರಿಯಾಗಿ ಹೋಗ್ತದೆ. पैसे को गरीब कौन है, अजमीर कौन है, अच्छा व्यक्ति कौन है, खराब व्यक्ति कौन है, मालूम नहीं. ಹಣಕ್ಕೆ ಬಡವ ಯಾರು, ಶ್ರೀಮಂತ ಯಾರು, ಕೆಟ್ಟವನ್ ಯಾರು, ಒಳ್ಳೆಯವನ್ ಯಾರು, ಇದು ಯಾವುದು ಹಣ ನೋಡೋದಿಲ್ಲ. पैसे को अट्रैक्ट करना और उसको कैसा रेस्पेक्ट करना मालूम होना वो व्यक्ति को वो फॉलो कर देगा. ಹಣವನ್ನ ಯಾರು ಅಟ್ರಾಕ್ಟ್ ಮಾಡ್ತಾರೋ, ಹಣವನ್ನ ಸರಿಯಾಗಿ ಯಾರು ನೋಡಿಕೊಳ್ತಾರೋ, ಉಪಯೋಗಿಸ್ಕೊಳ್ತಾರೋ, ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾರೋ ಅಂತವರ ಬಳಿಯಲ್ಲಿ ಹಣವು ಹೋಗ್ತದೆ. पैसा पैसा को ही ढूंढता है. ಹಣವು ಹಣವನ್ನ ಆಕರ್ಷಿಸ್ತದೆ, ಹುಡುಕ್ತದೆ. इसीलिए आपके जॉब में थोड़ा पैसा रखो. ಅದರಿಂದ ಪಾಕೆಟ್ ಅಲ್ಲಿ ಸ್ವಲ್ಪ ಹಣವನ್ನ, क्योंकि पैसा बुलाएगा. ಯಾಕಂದ್ರೆ ಹಣವು ಹಣವನ್ನ ಕರೀತದೆ. खाली पॉकेट है आप खाली ही रहेगा आपके जीवन. ಖಾಲಿಯಾಗಿರೋದಿದ್ರೆ ಖಾಲಿಯಾಗಿರೋದನ್ನೇ ಕರೀತದೆ. आप क्रेडिट ले रहे हो लाइफ टाइम क्रेडिट लेते रहेगा क्योंकि वो बुलाता है. ನೀವು ಒಂದು ಸಾಲವನ್ನ ಮಾಡಿದ್ರೆ ಅದ್ರ ಜೊತೆ ಇನ್ನೊಂದು ಬಂದು ಸೇರ್ಕೊಳ್ತದೆ. ಯಾಕಂದ್ರೆ ಒಂದೇ ಇರೋದಕ್ಕೆ ಇಷ್ಟಪಡಲ್ಲ, ಅದೇನ್ ಮಾಡ್ತದೆ ಇನ್ನೊಂದನ್ನ ಕರ್ಕೊಳ್ತದೆ. अजमीर को अजमीर ही फ्रेंड है, गरीब को गरीब ही फ्रेंड है. ನೋಡಿ, ಶ್ರೀಮಂತರಿಗೆ ಶ್ರೀಮಂತನೇ ಸ್ನೇಹಿತ, ಬಡವನಿಗೆ ಬಡವನೇ ಸ್ನೇಹಿತ. वैसे ही पैसा पैसा आदमी को ही बुलाता है. ಅದರಿಂದ ಹಣವು ಹಣ ಇರೋರ್ನೇ ಕರ್ಕೊಳ್ತದೆ. आमीन. पैसा बहुत कठिन है. ಹಣಕ್ಕೆ ಒಂದು ಕಠಿಣತೆ ಇದೆ. बहुत कठिन हृदय है पैसा. पैसा का मतलब ओनली पेपर में देखते ना वो नहीं है, गोल्ड डायमंड प्लैटिनम वो मैं बोल रहा हूँ. ಹಣ ಐಶ್ವರ್ಯ ಅಂತಂದ್ರೆ ಬರೀ ಹಣ ಅಂದ ತಕ್ಷಣ ಬರೀ ದುಡ್ಡಲ್ಲ, ಇದು ಪ್ರಾಸ್ಪರಿಟಿ ಅಂತಂದ್ರೆ ಎಲ್ಲ ಸಿರಿ ಸಂಪತ್ತಿಗೆ ನಾನು ಹೇಳ್ತಾ ಇರೋದು. आमीन. वो रोने से उसका हृदय ये वो कि आपके हाथ में पैसा नहीं आता. ಈ ಐಶ್ವರ್ಯದ ಹೃದಯ ಇದೆಯಲ್ಲ ಅದು ಬಹಳ ಕಠಿಣವಾದದ್ದು. ಅದು ಅಳ ತಕ್ಷಣನೇ ಓಡಿ ಬರೋದಿಲ್ಲ, ಅದು ಕಠಿಣವಾಗಿದೆ. पैसा खून है. ಈ ಐಶ್ವರ್ಯ ಅನ್ನೋದು ಅದು ರಕ್ತ ಇದೆ ಅದರಲ್ಲಿ. इसीलिए आप दान दे रहे हो ना, आपका खून दे रहे हो. ಅದರಿಂದ ನೀವು ಕಾಣಿಕೆಯನ್ನ ಕೊಡುವಾಗ ನಿಮ್ಮ ಪರಿಶ್ರಮ ಅಂತಂದ್ರೆ ನೀವು ಬೆವರು ರಕ್ತವನ್ನ ಸುರಿಸಿ ಮಾಡಿರೋ ಕೆಲಸದ ಪರಿಶ್ರಮವನ್ನ ಕೊಡೋರಾಗಿರ್ತೀರಿ. इसलिए आदम परमेश्वर को खून से बलिदान दिया. परमेश्वर ಆದಾಮನು ಅದರಿಂದನೇ ರಕ್ತದಿಂದ ಬಲಿಯನ್ನ ಕೊಟ್ಟನು. इसलिए खून है. रक्त. मनी इज ब्लड. ಹಣ ಏನನ್ನ ಸೂಚಿಸುತ್ತದೆ? ಅದು ರಕ್ತವನ್ನ क्योंकि वो ಸೂಚಿಸುತ್ತದೆ. बात करेगा. ಅದು ಮಾತಾಡ್ತದೆ. आबेल का खून परमेश्वर को बात किया. ಎಬೇಲನ ರಕ್ತವು ದೇವರ ಬಳಿಯಲ್ಲಿ ಮಾತಾಡಿತು. इसीलिए आपका प्रार्थना परमेश्वर नहीं सुनता है, आपका दान का शब्द सुनेगा. ನಿಮ್ಮ ಪ್ರಾರ್ಥನೆ ಕೇಳಿಲ್ಲ ಅಂತ ನಿಮಗೆ सभी ಅನಿಸಬಹುದು. डलनेस स्पिरिट भगाता है यीशु मसीह का नाम. ಆಮೆನ್. शार्प हो जाओ यीशु मसीह. ಯೆಸ್, ಆಮೆನ್. कितना साल से कितना मास से हम फाइनेंस के बारे में हम ध्यान कर रहे हैं ना. ಅನೇಕ ತಿಂಗಳುಗಳಿಂದ ಫೈನಾನ್ಸ್ ಕುರಿತಾಗಿ ಧ್ಯಾನಿಸ್ತಾ ಇದ್ದೇವೆ. इसलिए बोलते 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 सृष्टि करेगा. ನಾವು ಮಾತಾಡ್ತಾ ಅದು ಸೃಷ್ಟಿ ಆಗ್ತದೆ. इसलिए परमेश्वर बात किया सृष्टि किया. ನೋಡಿ, ದೇವರು ಮಾತಾಡಿನೇ ಸೃಷ್ಟಿ ಮಾಡಿದ್ರು. इसलिए हम बोलते रहता है हो जाएगा. ಅದರಿಂದ ನಾವು ಮಾತಾಡ್ತಾ ಇದೀವಿ ಹೇಳ್ತಾ ಅದು ಹಾಗೆ ಆಗ್ತದೆ. इसलिए बोलना यीशु मसीह का. ಅದರಿಂದ ನಾವು ಬಾಯಿ ತೆರೆದು घर में बोलना भर्ती हो जाए यीशु मसीह. ಒಂದೊಂದು ಬಾರಿ ಹೇಳ್ಬೇಕು. एक ही दिन में नहीं होता है. ಅದು ಒಂದೇ ದಿನದಲ್ಲಿ ಆಗೋದಿಲ್ಲ. बोलते रहो, ಹೇಳ್ತಾನೆ ಇರಿ, वो सृष्टि हो जाएगा. ಅದು ಸೃಷ್ಟಿ ಆಗ್ತದೆ. इसीलिए फाइनेंस के बारे में मैसेज दे रहा हूँ बहुत लोग इधर फाइनेंस अनाइंटिंग आ जाएगा. ಫೈನಾನ್ಸ್ ಕುರಿತಾಗಿ ಮಾತಾಡ್ತಾ ಫೈನಾನ್ಸ್ ಅನೈಂಟಿಂಗ್ ಇದೆ, ಅದು ಬರ್ತದೆ. बट आपको अंदर स्ट्रांग जाना आपका हृदय में. ಆದ್ರೆ ನಿಮ್ಮ ಹೃದಯದ ಆಳದಲ್ಲಿ ಹೋಗ್ಬೇಕು. आपको ऐश्वर्यवान होने के लिए परमेश्वर नहीं बुलाया. ನಿಮ್ಮನ್ನ ಬರೀ ಐಶ್ವರ್ಯವಂತರಾಗ್ಲಿಕ್ಕಾಗಿ ಮಾತ್ರವೇ ಕರೆದಿಲ್ಲ. आपको ऐश्वर्य व्यक्ति होने के लिए परमेश्वर नहीं बुलाया. ನಿಮ್ಮನ್ನ ಬರೀ ಐಶ್ವರ್ಯವಂತರಾಗ್ಲಿಕ್ಕೆ ಮಾತ್ರ ಕರೆದಿಲ್ಲ. ऐश्वर्य होना तो आमीन जगत में बहुत सूत्र है.
फॉलो किया तो परमेश्वर के बिना आप ऐश्वर्य हो सकते हो। ಐಶ್ವರ್ಯವಂತರಾಗಕ್ಕೆ ಈ ಲೋಕದಲ್ಲಿ ಬಹಳಷ್ಟು ಸೂತ್ರಗಳಿದೆ. ದೇವರು ಇಲ್ಲೇನು ಕೂಡ ನೀವು ಐಶ್ವರ್ಯವಂತರಾಗಬಹುದು. ये जगत में बहुत पैसा किसके साथ था मालूम है? एक ड्रग एडिक्ट के साथ था। ಈ ಜಗತ್ತಲ್ಲಿ ಬಹಳಷ್ಟು मिलियंस एंड मिलियंस डॉलर्स, ಮಿಲಿಯನ್ ಡಾಲರ್ಸ್ ಯಾರ ಹತ್ರ ಇತ್ತಂದ್ರೆ ಒಬ್ಬ ड्रग्स ಅಡಿಕ್ಟ್ ಆಗಿದ್ದ, ಅವನ ಬಳಿಯಲ್ಲಿ ಇತ್ತು. बहुत पैसा किसके हाथ में है मालूम है? बिल गेट्स के हाथ में है। ಇವತ್ತು ಬಹಳಷ್ಟು ಹಣ ಯಾರ ಕೈಲಿದೆ? ಬಿಲ್ ಗೇಟ್ಸ್ ಕೈಲಿದೆ. बाद में अभी एक आदमी आए ना, कौन है वो? हाँ, एलन मस्क। लास्ट वीक में बोला ना, आपका सामर्थ्य में है पैसा, ಕಳೆದ भक्ति ವಾರದಲ್ಲಿ में नहीं। ಭಕ್ತಿಯಲ್ಲಿ ಇಲ್ಲ, ಸಾಮರ್ಥ್ಯದಲ್ಲಿ सभी ಹಣವಿದೆ. के अंदर एक सामर्थ्य है। ಎಲ್ಲರ ಒಳಗಡೆ ಸಾಮರ್ಥ್ಯವಿದೆ. पैसा ढूंढ रहा है। ಹಣವು ಹುಡುಕ್ತಾ ಇದೆ. आप प्रॉब्लम सॉल्व करते हो, ನೀವು ಸಮಸ್ಯೆಗಳನ್ನ ಬಗೆಹರಿಸಿದ್ರೆ आपके हाथ में पैसा है। ನಿಮ್ಮ ಕೈಲಿ ಆ ಹಣ ಬಂದು ಸೇರ್ತದೆ. इसीलिए आप लेजी आदमी है, ನೀವು ಸೋಂಬೇರಿ ಆಗಿರುವುದಾದರೆ आपको क्या पैसा वो भी चले जाएगा। ನಿಮ್ ಕೈಲಿ ಏನ್ ದುಡ್ಡಿದೆ ಅದ್ ನಿಲ್ಲದಿಲ್ಲ, ನಿಮ್ಮ क्योंकि ಹತ್ರ आपको भूख ಹೊರಟೋಗ್ತದೆ. लगता है ना, ನಿಮ್ಗೆ ಅಶ್ವಾಗ್ತದೆ. वो एक आदमी सॉल्व कर रहा है। ಅದ್ರ ಈ ಅಶ್ವಿನ ಸಮಸ್ಯೆನ ಒಂದು ಹೋಟ್ಲು ಬಗೆಹರಿಸೋದ್ರಿಂದ ನಿಮ್ ದುಡ್ಡು ಅಲ್ಲಿ ಹೋಗ್ತದೆ. आप खाना नहीं बना रहे हो, ನೀವು ಮನೇಲಿ ಮಾಡ್ತಾ ಇಲ್ಲ, जॉब में पैसा है, ಜೋಬಲ್ಲಿ ದುಡ್ಡಿದೆ, भूख लगता है, ಹೊಟ್ಟೆ ಹಸಿಯುತ್ತೆ, होटल में पैसा देते हो, ಹೋಟ್ಲಿಗೆ ಕೊಡ್ತೀವಿ वो ದುಡ್ಡು, खाना देगा। ಅವ್ರು ಊಟ ಕೊಡ್ತಾರೆ. देखा पैसा कैसे जा रहा है? ನೋಡ್ರಿ ದುಡ್ಡು ಹೆಂಗ್ ಹೋಗ್ತದೆ? सामर्थ्य अंडरस्टैंड हो रहा ಅವನ है? ಸಾಮರ್ಥ್ಯಕ್ಕೆ ದುಡ್ಡು वो ಹೋಗ್ತಾ ಇದೆ, भक्ति में नहीं आएगा। ಭಕ್ತಿಯಲ್ಲಿ ಬರೋದಿಲ್ಲ. इसलिए हम इधर भक्ति नहीं सिखा रहा है, ಆದ್ರಿಂದ ನಾವು ಭಕ್ತಿಯನ್ನ ಕಲಿಸ್ತಾ ಇಲ್ಲ, इधर आपको शिक्षा सच सिखा रहा हूँ। ನಿಮಗೆ ಸತ್ಯವನ್ನ ಹೇಳ್ತಾ ಇದ್ದೇನೆ. इसीलिए ऐश्वर्य होने को जगत में बहुत रास्ता है। ಈ ಲೋಕದಲ್ಲಿ ಐಶ್ವರ್ಯ ಉಳ್ಳವರಾಗ್ಬೇಕಂದ್ರೆ ಬಹಳಷ್ಟು ಮಾರ್ಗಗಳಿದೆ. अमेरिका में 2 व्यक्ति लोग हैं, ಅಮೆರಿಕದಲ್ಲಿ ಇಬ್ರಿದ್ರು. वो घर में बैठ के मिलियंस एंड मिलियंस डॉलर ಅವ್ರ ಮನೇಲಿ घर में बैठ ಕುತ್ಕೊಂಡ್ರೆ के कमाई की, ಮನೇಲಿ ಕುತ್ಕೊಂಡೇನೆ काम ಸಂಪಾದನೆ ही नहीं ಮಾಡಿದ್ರು, किया, ಕೆಲ್ಸಕ್ಕೆ ಹೋಗಿಲ್ಲ, इन्वेस्ट किया, ಇನ್ವೆಸ್ಟ್ ಮಾಡಿದ್ರು. शेयर मार्केट में ಶೇರ್ ಮಾರ್ಕೆಟ್ ಅಲ್ಲಿ उधर ಇನ್ವೆಸ್ಟ್, इन्वेस्टमेंट, इधर ಅಲ್ಲಿ ಇಲ್ಲಿ इन्वेस्टमेंट, मिलियंस एंड मिलियंस। ಅವರಿಗೆ ಮಿಲಿಯನ್ಸ್ बहुत चर्च को वो दान दिया, बहुत एजुकेशन सिस्टम को दान दिया। ಅವರು वो बोल रहा है मेरे साथ इतना पैसा है, मांगने वाला भी कम ही मांग रहा है, ज्यादा मांगने वाला नहीं है, ऐसे बोला। ನೋಡಿ, ಅನೇಕ ಚರ್ಚ್ಗಳಿಗೆ ಅನೇಕ ಒಳ್ಳೆ ಕಾರ್ಯಗಳಿಗೆ ಕೊಟ್ಟರು. ಅವ್ರು ಹೇಳ್ತಾರೆ, ನನ್ನ ಹತ್ರ ಬಹಳಷ್ಟು ಹಣ ಇದೆ, ಕೇಳೋರು ಅಲ್ಪ ಲೆವೆಲ್ ಅಲ್ಲಿ, ಅವ್ರ ಲೆವೆಲ್ ಅಲ್ಲೇ ಕೇಳ್ತಾರೆ, ನನ್ನ ಹತ್ರ ಅಧಿಕವಾಗಿ ಕೇಳಿದ್ರೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. हालेलुया। ದರಿದ್ರವಿದೆ. क्यों? ಯಾಕೆ? परमेश्वर का एक प्रमाण है, ದೇವರ ಹತ್ರ ಒಂದು एक ಪ್ರಮಾಣವಿದೆ, नियम है, ನಿಯಮವಿದೆ, वो मालूम होना। ಅದ ಅರ್ಥ ಆಗ. इसी देखो हमारे देश में बहुत लोग बुक्स नहीं पढ़ता है, ನಮ್ಮ ದೇಶದಲ್ಲಿ ಬುಕ್ಸ್ ಅಧಿಕವಾಗಿ ಓದೋದಿಲ್ಲ. बहुत साधना किया व्यक्ति लोग स्टोरी सुनो, ಸಾಧನೆ ಮಾಡಿದವ್ರ ಕತೆ ಕೇಳಿದ್ರೆ 50,000 1 लाख बुक्स पढ़ा है, ಅವ್ರು 50,000 1 ಲಕ್ಷ ಬುಕ್ ಅನ್ನ ಓದಿರ್ತಾರೆ. बाइबल पढ़ने को टाइम नहीं, ನಮಗ್ ಬೈಬಲ್ ಓದೋದಕ್ಕೆ ಟೈಮ್ ಇಲ್ಲ. इजी आ जाना, ಎಲ್ಲ ಈಸಿಯಾಗಿ ಬಂದ್ಬಿಡ್ಬೇಕು, ಈಸಿಯಾಗಿ. सर भिक्षा देगा इतना ही। ನೋಡಿ, ಆ ತರ ಹೇಳಿದ್ರೆ ಭಿಕ್ಷೆ ಮಾತ್ರನೇ ಸಿಕ್ಕೋದು. इसीलिए मैं बोल रहा हूँ बहुत माइंडसेट चेंज होना, ಅದರಿಂದಾನೇ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. काम ही नहीं करना, पैसा आते रहे, वो भी रास्ता है। ಕೆಲಸ ಮಾಡ್ದೇನೆ ಹಣ ಬರುವಂತ ಮಾರ್ಗಗಳಿದೆ. उन लोग क्या नहीं किया, ಅವ್ರೇನ್ ಮಾಡಿಲ್ಲ, क्या नहीं किया, ಏನ್ ಮಾಡಿಲ್ಲ. हम क्या ना काम को गया तो ही पैसा आएगा, ನಾವ್ हमारा mindset वही ನೆನ್ಸ್ಕೊಳ್ತೀವಿ है। ಕೆಲ್ಸಕ್ಕೆ ಹೋದ್ರೇನೆ ದುಡ್ಡು ಬರೋದು. वो लोग घर में बैठ के कमा रहा है, ಅವ್ರ ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡಿದಾರಲ್ಲ. रोशनी आ रहा है। हालेलुया। एक इन्वेंशन, ಒಂದೇ ಒಂದು ಇನ್ವೆನ್ಷನ್ ಇಂದ एक इन्वेंशन किया, ಒಂದು ಇನ್ವೆನ್ಷನ್ ಮಾಡಿದ್ದಾರೆ. तो सारी पैसा उधर जा रहा है। ಎಲ್ಲ ಹಣ ನೋಡಿ ಅವ್ರ ಹತ್ರ ಹೋಗ್ತದೆ. ये वो जगत में, ಈ ಜಗತ್ತಲ್ಲಿ बाइबल में ಬೈಬಲ್ ಹೇಳ್ತದೆ, यहूदी लोग, ಯಹೂದ್ಯರಿದ್ದಾರೆ. कौन यहूदी लोग है? ಯಾರು ಯಹೂದ್ಯ ಜನರು? अब्राहम के संतान, ಅಬ್ರಹಾಮನ ಸಂತಾನದವರು. आमीन। इसलिए मैं इधर आपको ऐश्वर्य होने के लिए नहीं सिखा रहा हूँ, ಇಲ್ಲಿ ನಾನು ನೀವು ಐಶ್ವರ್ಯವಂತರಾಗ್ರಿ ಅಂತ ಕರಿತಾ ಇಲ್ಲ. परमेश्वर हमको ऐश्वर्यवान होने के लिए नहीं बुलाया, ನಮ್ಮನ್ನ ಬರೀ ಐಶ್ವರ್ಯವಂತರಾಗ್ಲಿಕ್ಕೆ ಕರೀಲಿಲ್ಲ, मेरे को और आपको आशीर्वाद का व्यक्ति होने के लिए बुलाया। ನನ್ನನ್ನು ನಿಮ್ಮನ್ನು ಆಶೀರ್ವಾದದ ವ್ಯಕ್ತಿಯಾಗಿ ಕರೆದಿದ್ದಾರೆ. हालेलुया। ಹಾಲೆಲೂಯಾ. हमको क्या होना? ನಾವೇನಿರ್ಬೇಕು? मैं आशीर्वाद का व्यक्ति ನಾವು होना। ಆಶೀರ್ವದಿಸಲ್ಪಟ್ಟವರಾಗಿರಬೇಕು. इसीलिए देखो आज बोल रहा हमारे गांव में वो बहुत अजमीर है, वो बहुत ऐश्वर्यवान है, हमारे गांव में ये व्यक्ति आशीर्वाद है, कोई नहीं बोलेगा। ನೋಡಿ, ಈ ಊರಲ್ಲೆಲ್ಲ ಹೇಳ್ತಾರೆ, ನಮ್ಮೂರಲ್ಲಿ ಇವ್ರು ದೊಡ್ಡವರಪ್ಪ, ಅವ್ರು ಶ್ರೀಮಂತರಪ್ಪ, ಇವ್ರು ಶ್ರೀಮಂತರಪ್ಪ ಅಂತ ಹೇಳ್ತಾರೆ. ಆದ್ರೆ ಯಾರಾದ್ರೂ ನಮ್ಮೂರಲ್ಲಿ ಇವ್ರು ಆಶೀರ್ವಾದ ಹೊಂದಿದ್ದಾರೆ ಅಂತ ಹೇಳ್ತಾರ?
ऐश्वर्य कौन भी हो सकता है, ಐಶ್ವರ್ಯ ಯಾರ್ ಬೇಕಾದ್ರೂ ತಗೋಬಹುದು, आशीर्वाद सभी नहीं हो ಆದ್ರೆ सकता है। ಆಶೀರ್ವಾದವನ್ನ ಎಲ್ಲರೂ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. रोशनी आने दो। ಬೆಳಕುಂಟಾಗಲಿ. याकूब और एसा का क्या फाइट था? ऐश्वर्य होने के लिए नहीं, आशीर्वाद होने के लिए। ಯಾಕೋಬ್ ಮತ್ತು ಏಸನ ನಡುವೆ ಫೈಟ್ ನಡೀತಾ ಇತ್ತು, ಏನಕ್ಕೆ? ಐಶ್ವರ್ಯವಂತರಾಗ್ಲಿಕ್ಕಲ್ಲ, ಆಶೀರ್ವಾದ इसीलिए हमारे चर्च को आशीर्वाद का चर्च रखा। ಅದರಿಂದನೇ ನಮ್ಮ ಸಭೆ ಹೆಸರನ್ನ ऐश्वर्य का चर्च नहीं है, ಐಶ್ವರ್ಯದ ಸಭೆ ಅಲ್ಲ, बट आशीर्वाद ऐश्वर्य को लेके आएगा। ಆಶೀರ್ವಾದವೇ ಐಶ್ವರ್ಯವನ್ನ ತರ್ತದೆ. हालेलुया। हालेलुया। आशीर्वाद है, मैग्नेट है। ಆಶೀರ್ವಾದ ಇದ್ರೆ ಅದೊಂದು आप ಮ್ಯಾಗ್ನೆಟ್ एक ಆಗಿದೆ. आशीर्वाद का व्यक्ति है, ನೀವು ಆಶೀರ್ವಾದದ ವ್ಯಕ್ತಿ ಆಗಿದ್ರೆ पैसा आएगा, ಹಣ ಬರ್ತದೆ, ज्ञान आएगा, ಜ್ಞಾನ ಬರ್ತದೆ, सामर्थ आएगा, ಸಾಮರ್ಥ್ಯ ಬರ್ತದೆ, अच्छा व्यक्ति लोग आएगा, ಒಳ್ಳೆ ಜನಗಳು ಬರ್ತಾರೆ, अच्छा इन्वेंशन ಒಳ್ಳೆ आएगा। ಇನ್ವೆನ್ಷನ್ ಬರ್ತದೆ. सभी क्या होना? ಅದೆಲ್ಲ ಏನು? God has called me to be a blessed people. ನಮ್ಮನ್ನ ದೇವ್ರಿಗೆ ಏನಂತ ಕರೆದಿದ್ದಾರೆ? ಆಶೀರ್ವದಿಸಲ್ಪಟ್ಟ ಜನಗಳು. मलाकी 3:10 पढ़ो, आपको मालूम हो जाएगा। ಮಲಾಕಿಯ 3:10 ಓದ್ ನೋಡ್ರಿ. 10:11 पढ़ो। 10-11 ವಾಕ್ಯಗಳನ್ನ ಓದ್ ನೋಡ್ರಿ. मलाकी पुस्तक ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 12 पढ़ो। 12 पढ़ो, 12 मलाकी 3 में 12 पढ़ो। ಸಕಲ ಜನಾಂಗದವರು ನಿಮ್ಮನ್ನು ದರಿದ್ರೆಂದು ಕರೆಯುವರು. ಇಂಗ್ಲಿಷ್ में And all nations then will all call the you nation will call you ಬ್ಲೆಸ್ಸೆಡ್. blessed. ನೀವು ಆಶೀರ್ವಾದ ಹೊಂದಿದವರು, ಆಶೀರ್ವಾದ ಹೊಂದಿದವರು ಅಂತ ಹೇಳ್ತಾರೆ. परमेश्वर मत दो, ढूंढो ऐश्वर्य आएगा, आशीष नहीं आएगा। ನೋಡಿ, ಐಶ್ವರ್ಯ ಬರ್ಬೋದು, ಆದ್ರೆ ಆಶೀರ್ವಾದ ಬರೋದಿಲ್ಲ. इसलिए दुनिया आज ऐश्वर्य के पीछे भाग रहा है, ಇವತ್ತು ಲೋಕವು ಹಣದ ಹಿಂದೆ ಹೋಗ್ತಾ ಇದೆ, बट कोई भी आशीष के पीछे नहीं आ रहा। ಯಾರು ಆಶೀರ್ವಾದದ ಹಿಂದೆ ಹೋಗೋದಿಲ್ಲ. आशीर्वाद एक फाइट है, आपको मालूम नहीं? ಆಶೀರ್ವಾದ ಅಂದ್ರೆ ಒಂದು ಅದ್ರಲ್ಲಿ ಫೈಟ್ ಇದೆ. ईसाक बहुत ऐश्वर्यवान, आपको मालूम है? ಇಸಾಕನು ಬಹಳಷ್ಟು ಐಶ್ವರ್ಯವಂತ. उसका बाप अब्राहम है। ಅವರ ತಂದೆ ಅಬ್ರಹಾಮ. आमीन। गुड़ी के सामने बहुत बड़ा भिक्षिक नहीं है, हाँ? अब्राहम यारो ಅಬ್ರಹಾಮನ್ ಏನಾಗಿದ್ದ? ಭಿಕ್ಷಕನಲ್ಲ. ದೊಡ್ಡ ದೇವಸ್ಥಾನ ಪಕ್ಕದಲ್ಲಿ ಕೂತಿರುವ ದೊಡ್ಡ ಭಿಕ್ಷಕ ಅಲ್ಲ. ಬೈಬಲ್ कहता है वो ऐश्वर्यवान। ಬೈಬಲ್ ಹೇಳ್ತದೆ ಅಬ್ರಹಾಮನು ಬಹಳಷ್ಟು ಐಶ್ವರ್ಯವನ್ನು अब्राहम को ಹೊಂದಿದನು. परमेश्वर कैसे बुलाया? ಅಬ್ರಹಾಮನನ್ನ ಹೆಂಗ್ ಕರೆದ್ರು? मैं आपको ऐश्वर्यवान बनाऊंगा नहीं बोला। ನಾನ್ ನಿನ್ನನ್ನ ಹಣವಂತನಾಗಿ ಮಾಡ್ತೀನಿ ಅಂತ ಹೇಳಿಲ್ಲ. अब्राहम भी नहीं पूछा लॉर्ड मेरे को ऐश्वर्य आशीष दियो ऐसे। ಅಬ್ರಹಾಮ್ ಕೂಡ ಕೇಳಿಲ್ಲ, ದೇವ್ರೇ ನನಗೆ ಐಶ್ವರ್ಯ ಕೊಡಿ, I ಆಶೀರ್ವಾದ will ಕೊಡಿ. bless you, ಆದ್ರೆ ದೇವ್ರ I ಹೇಳ್ತಾರೆ, will bless you, ನಾನ್ ನಿನ್ನ मैं ಆಶೀರ್ವದಿಸ್ತೀನಿ, आशीर्वाद ನಾನ್ करूंगा। ನಿನ್ನ ಆಶೀರ್ವದಿಸ್ತೇನೆ. आशीर्वाद आमीन। 13 अध्याय में 1 पे पढ़ो, वो क्या हुआ? ಆದಿಕಾಂಡ 13ನೇ ಅಧ್ಯಾಯದಲ್ಲಿ ಓದ್ ನೋಡ್ರಿ, ಏನಾಗ್ತದೆ? आशीर्वाद और ऐश्वर्य के बारे में थोड़ा डिफरेंस आपको ಆ, मालूम होगा। ಹಣದ ಬಗ್ಗೆ, ಆಶೀರ್ವಾದದ ಬಗ್ಗೆ, ಐಶ್ವರ್ಯ ಮತ್ತೆ ಆಶೀರ್ವಾದದ ಬಗ್ಗೆ ವ್ಯತ್ಯಾಸ ಕಂಡ್ಕೊಳ್ರಿ. उत्पत्ति 13:2 पढ़ो, जेनेसिस 13:2। अब्राहम भेड़ बकरी गाय बैल और सोने रुपए का बड़ा धनी था। बड़ा धनी था। बड़ा ಧನಿ था। बड़ा धनी था। दरिद्रता ನೈ बड़ा ಐಶ್ವರ್ಯವಂತ. क्यों धनी था? ಯಾಕೆ? परमेश्वर उसको क्या किया? ದೇವ್ರೇನ್ ಮಾಡಿದ್ರು? पैसा दिया नहीं, ದುಡ್ಡು ಕೊಟ್ಟಿಲ್ಲ. मैं आपको ನಾನ್ ನಿನ್ನನ್ನ मैं आपको बाइबल है ना, एक जीव जल है। मेरे को सभी मालूम है, ऐसा क्लोज मत करो, पढ़ते रहो। ಬೈಬಲ್ ಜೀವ ಜಲದ ಪುಸ್ತಕ ಎಲ್ಲ ಓದ್ಬಿಟ್ಟಿದೀನಿ ಅಂತ ಮುಚ್ಚಿಡ್ಬೇಡ್ರಿ, ಓದ್ತಾನೆ ಇರ್ರಿ ಅದನ್ನ ತಿರುಗಿ अब्राहम ತಿರುಗಿ. काम ही नहीं किया, अजमीर हो गया। देखा आप, ಅಬ್ರಾಹ್ಮನು ಯಾವ ಕೆಲಸನೂ ಮಾಡ್ಲಿಲ್ಲ, ಐಶ್ವರ್ಯವಂತನಾದ. आशीर्वाद वही है। ಆಶೀರ್ವಾದ ಅದೇನೆ. आशीर्वाद एक पावर, आपको मालूम नहीं? ಆಶೀರ್ವಾದ ಒಂದು ಪವರ್ ಇದೆ. आपका लाइफ को नहीं देखता है, एक आशीर्वाद आपको ऊपर है, फुल कर देगा। ನೀವ್ ಹೆಂಗಿದೀರಾ ಅಂತ ನೋಡೋದಿಲ್ಲ, ನಿಮ್ಮ ಆಶೀರ್ವಾದ ಇದ್ರೆ ಅದು ನಿಮ್ಮನ್ನ ಹಾಗೆ ಎಳೆದು इसीलिए ಕೂರಿಸ್ತದೆ. वो देश का राजा वॉशिंग मशीन दिया, ಆ एक ದೇಶ व्यक्ति, वो टाइम में वॉशिंग मशीन को एक व्यक्ति। प्रश्न यार है, आज हम वॉशिंग मशीन ले रहे हैं। मशीन आपके घर में, आपका एक सर्वेंट है घर में। ನೋಡಿ, ಕೆತ್ತಲ ಇವಾಗ ಬಗೆರ್ನ ನಮ್ಮನೇಲಿ servant. ಬಟ್ಟೆ ತೊಳಕ್ಕೆ ವಾಷಿಂಗ್ ಮಿಷಿನ್ ಇರ್ತದೆ, ಆ ದಿನದಲ್ಲಿ ಮಿಷಿನ್ ಇರ್ತಾ ಇರ್ಲಿಲ್ಲ. ಬಟ್ಟೆ ತೊಳೆಯಕ್ಕೆ ಕೆಲಸ ಮಾಡಕ್ಕೆ ಒಬ್ಬ ಮನುಷ್ಯನನ್ನೇ ಕೊಡ್ತಾ ಇದ್ರು. इसीलिए आशीर्वाद आमीन ऐश्वर्य लेके आएगा, वो ऐश्वर्य में दुख नहीं रहेगा। ಆಶೀರ್ವಾದವು ಹಣ ಐಶ್ವರ್ಯವನ್ನ ತರ್ತದೆ. ಆ ದೇವ್ ಕೂಡ ಹಣ ಐಶ್ವರ್ಯದಲ್ಲಿ ವ್ಯಸನ ಇರೋದಿಲ್ಲ, ವೇದನೆ ಇರೋದಿಲ್ಲ. आशीर्वाद क्या है?
ಹಂಗಂದ್ರೆ ಆಶೀರ್ವಾದ ಅಂದ್ರೆ ಏನು? वो स्टार्ट करूंगा जल्दी, बट आज एक सीक्रेट मैं आपको सिखाना चाहता हूँ. ಆಶೀರ್ವಾದದ ಕುರಿತಾಗಿ ನಾನು ಅದನ್ನ ಬಾಯಿ ತುಂಬಾ ದೂರ ಇದೆ ಹೋಗೋದು. ಸ್ಟ್ರಾಂಗ್ ಮಾಡ್ತಾರೆ. रोशनी आ रहा है? हालेलुया. अभी आप सोचा भी नहीं है ना? ಈ ಯೋಚನೆನೂ ಮಾಡಿಲ್ಲ. फ्लाइट में जाएगा ऐसा? ಫ್ಲೈಟ್ ಅಲ್ಲಿ ಹೋಗ್ತೀನಿ ಅಂತ अभी जाएगा. ಹೋಗ್ತೀರಿ. वैसा ही आज मैं क्या बोल रहा हूँ, एक दिन ऐसा हो जाएगा. ಇವತ್ತು ಏನ್ ಹೇಳ್ತಾ ಇದ್ದೇನೆ ಅದು ಒಂದಿನ ನೀವ್ ಆಗಿರ್ತೀರಿ. क्योंकि परमेश्वर वो सभी देगा. ದೇವರು ಎಲ್ಲವನ್ನ ಕೊಡ್ತಾರೆ. बट माइंडसेट हम चेंज करना. ಆದ್ರೆ ನಮ್ಮ ಮನೋನೆಲೆಯನ್ನ ಬದಲಾಯಿಸಬೇಕು. लॉर्ड, ದೇವರೇ, मैं ನಾನು आशीर्वाद का व्यक्ति होना. ಆಶೀರ್ವದಿಸಲ್ಪಟ್ಟವನಾಗಿರಬೇಕು. आशीर्वाद क्या है? ಆಶೀರ್ವಾದ ಏನು? देखो 24:1 पढ़ेंगे अभी. ನೋಡಿ ಆದಿಕಾಂಡ 24ರಲ್ಲಿ 1ನೇ ವಾಕ್ಯವನ್ನು ಓದ್ರಿ. 24:1. ಆದಿಕಾಂಡ 24ನೇ ಅಧ್ಯಾಯ 1ನೇ ವಾಕ್ಯ. देखो बात में उसको आशीष सभी बात में, इन ऑल. आशीर्वाद क्या है? ಆಶೀರ್ವಾದ ಏನು? फैमिली में आप ब्लेसिंग में रहना. ಕುಟುಂಬವಾಗಿ ನೀವು ಆಶೀರ್ವಾದವಾಗಿರೋದು. रोशनी आ रहा है? ಕುಟುಂಬ ಇರಬೇಕು. ಒಳ್ಳೆ ಕುಟುಂಬ ಕೂಡನು ಆಶೀರ್ವಾದನೇ. पैसा कौन भी ले सकता है. ಹಣನ ಯಾರು ಬೇಕಾದ್ರೂ ಸಂಪಾದನೆ इसलिए ಮಾಡ್ತಾರೆ. बहुत अजमीर लोग का लाइफ स्टोरी सुनो. ಇವತ್ತು ಅನೇಕ ಶ್ರೀಮಂತರ ಜೀವಿತವನ್ನ ನೋಡ್ರಿ. 4 time divorce. ಅವರ ಕುಟುಂಬದಲ್ಲಿ ಡೈವರ್ಸ್ ಆಗಿರ್ತದೆ, ಹೆಂಡತಿ पैसे के ಸರಿ लिए ಇರೋದಿಲ್ಲ, ದುಡ್ಡಿಗಾಗಿ ಜಗಳ ಇರ್ತದೆ बड़ा ಅವ್ರಿಗೆ. बड़ा स्टार लोग देखो 3-4 शादी, अच्छा वाइफ नहीं मिला. ನೋಡಿ ದೊಡ್ಡ ದೊಡ್ಡ ಸಾಧನೆ पैसा है. ಮಾಡಿರ್ತಾರೆ, ದುಡ್ಡು ಬೇಕಾದಷ್ಟು पैसा ಇರ್ತದೆ, है. ಆದ್ರೆ ಕುಟುಂಬ ಒಳ್ಳೆ ಕುಟುಂಬ ತನ್ನನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸಂಗಾತಿ ಅವ್ರಿಗೆ ಇರೋದಿಲ್ಲ, फेथफुल, ನಂಬಿಗಸ್ತರು ಇರೋದಿಲ್ಲ, फेथफुल काम वाला नहीं है. ಅವರು ಮನ್ಸಾರೆ ನಂಬುವಂತ ಒಂದು ಕೆಲಸಗಾರರು ಕೂಡ उसके ಅವ್ರಿಗೆ ಇರೋದಿಲ್ಲ. साथ में पूरा चोर ही रहता है, कब मरे कब शूट करेगा मालूम नहीं. ನೋಡಿ ಅವ್ರ ಜೊತೆಲಿ ಇರೋರೆಲ್ಲ ಅವ್ರನ್ನ डर ವಂಚಿಸಿ के। ಯಾಮರ್ಸೋರೇ ಇರ್ತಾರೆ ವಿನ ಒಳ್ಳೆ ಜನಗಳು ಅವ್ರಿಗೆ इसलिए ಇರೋದಿಲ್ಲ. गन है, बहुत लोग को बड़ा बड़ा अजमीर को गन दिया है. ಅದರಿಂದ ಶ್ರೀಮಂತರ ಕೈಲಿ ಗನ್ ಇರ್ತದೆ. ಇಲ್ಲ, अब्राम को रोशनी आ गया, ಅಬ್ರಾಹ್ಮನಿಗೆ ಬೆಳಕು इसलिए ಬಂತು. मेल्कीजेदेक को दशम भाग दिया ना. ಮೆಲ್ಕಿಜೆದೇಕನಿಗೆ ದಶಮ ಭಾಗ ಕೊಡ್ತಾರೆ. ऐश्वर्य चाहिए, आशीर्वाद चाहिए, चॉइस. ನೋಡಿ, ಒಂದು ಕಡೆ ಕೊಳ್ಳೆ ಹೊಡ್ಕೊಂಡ್ ಬಂದಿದ್ದ ಐಶ್ವರ್ಯ ಇದೆ, ಇನ್ನೊಂದ್ ಕಡೆ ಆಶೀರ್ವಾದ ಇದೆ. ಅದ್ರಲ್ಲಿ ಯಾವ್ದನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ? 5 राजा का खजाना है इधर. ನೋಡಿ, 5 ರಾಜ್ಯಗಳ ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ, ಅಷ್ಟು ಸಿಕ್ಕಿದೆ ಅವರಿಗೆ. अभी अब्राम आ रहा है, ಅಬ್ರಾಹ್ಮನ ಬಂದ, दोनों देख रहे हैं. ಈಗ ನೋಡ್ತಾ ಇದ್ದಾರೆ. ऐश्वर्य चाहिए ಈಗ ನೋಡಿ, ಐಶ್ವರ್ಯ ಬೇಕಾ? और अब इधर मेल्कीजेदेक आ रहा है, ನೋಡಿ, ಇಲ್ಲಿ ಮಲ್ಕಿಜೆದೇಕನ್ ಬರ್ತಾ ಇದ್ದಾರೆ. ಅವ್ರ ಕೈಯಲ್ಲಿ रोटी और द्राक्षरस लेके आ रहा है, ಅವರ ಕೈಯಲ್ಲಿ ದ್ರಾಕ್ಷರಸವೂ ರೊಟ್ಟಿಯೂ ಇದೆ. और उसके ऊपर आशीर्वाद है. ಇವ್ರ ಕಡೆ ಹೋದ್ರೆ ಆಶೀರ್ವಾದ ಇದೆ. वो सोचा, ಅಬ್ರಾಹ್ಮನ ಯೋಚಿಸ್ದ, ये आने का रास्ता ये है. ಐಶ್ವರ್ಯ ಬರೋದಕ್ಕೆ ಮಾರ್ಗವೇ ಈ ಆಶೀರ್ವಾದ. आशीर्वाद ಈ ಆಶೀರ್ವಾದವು ऐश्वर्य को जरूर लेके आएगा. ಈ ಆಶೀರ್ವಾದವು ಖಂಡಿತವಾಗಿ ಐಶ್ವರ್ಯವನ್ನು ತರ್ತದೆ. ऐश्वर्य आशीर्वाद कभी भी लेके नहीं आएगा. ಐಶ್ವರ್ಯ ಬಂದ ತಕ್ಷಣನೇ ಅದನ್ನ ಕೊಟ್ಟು ನಾವು ಆಶೀರ್ವಾದ ऐश्वर्य से आशीष नहीं ले सकते हो. ಐಶ್ವರ್ಯ ಇಟ್ಕೊಂಡು ಆಶೀರ್ವಾದ ತಗೊಳಕ್ಕಾಗಲ್ಲ. इसलिए वो ये लेके जा सकता था, ಅಬ್ರಾಮ್ ಬರೀ ಐಶ್ವರ್ಯನ ತಗೊಂಡು ಹೋಗ್ಬೋದಿತ್ತು. उसको एक अच्छा रोशनी आ गया. ಅವನಿಗೆ ಒಳ್ಳೆ ಬೆಳಕಿತ್ತು. हम ये आशीर्वाद लेके ये छोड़ के गया तो अभी ಮೊದಲು ನಾನು ಆಶೀರ್ವಾದವನ್ನ ಹೊಂದಿಕೊಂಡು ನಾನು ಐಶ್ವರ್ಯವನ್ನ ಬಿಟ್ಟು ಹೋದ್ರು ಸಹ, मैं कौन सा गांव को गया तो भी, ನಾನು ಯಾವುದೇ ಹಳ್ಳಿಗೆ ಹೋದ್ರು, कौन सा सिटी को गया तो ನಾನು भी, ಯಾವುದೇ ಪಟ್ಟಣಕ್ಕೆ ಹೋದ್ರು, कौन सा एरिया में गया तो ನಾನು भी, ಯಾವುದೇ कौन सा बिजनेस किया तो ನಾನು भी, ಯಾವುದೇ ಬಿಸ್ನೆಸ್ ಮಾಡಿದ್ರು मेरे ऊपर आशीर्वाद है. ನನ್ನ ಮೇಲೆ मैं ಆಶೀರ್ವಾದವಿದೆ. क्या टच करता हूँ बढ़ेगा. ನಾನು ಯಾವ್ದನ್ನ ಮುಟ್ಟುತ್ತೇನೆ ಅದು ಬೆಳೀತದೆ. रोशनी आने दे यीशु मसीह की. ಆಮೆನ್. हालेलुया. ಹಲ್ಲೆಲೂಯಾ. अभी ये भी वो लेके गया होगा तो, ನೋಡಿ, ಬರೀ ಅವನು ಐಶ್ವರ್ಯವನ್ನ ಮಾತ್ರ ಇಟ್ಕೊಂಡಿದ್ರೆ, क्योंकि सोदोम गोमर राजा वो खतरनाक राजा है, ನೋಡಿ, ಸೋದಮ್ ಗೋಮರ್ ರಾಜ ಇದ್ನಲ್ಲ, ಅವ್ನು ಬಹಳ ಕೆಟ್ಟ ರಾಜ. पीछे ही आदमी को छोड़ने वाला था. ಹಿಂದೆನೆ ಜನಗಳನ್ನ ಬಿಡ್ತಾ ಇದ್ದ. रोशनी आ रहा है. ಅರ್ಥ ಆಗ್ತಾ इसलिए ಇದೆಯಾ? ऐश्वर्य आप रखो, ಅದಕ್ಕೆ ಅಬ್ರಾಮ್ ಹೇಳ್ತಾನೆ, ಐಶ್ವರ್ಯವನ್ನ ನೀನೇ ಇಟ್ಕೋ, ये हाथ में आप रखो, ಅದನ್ನ ನಿನ್ನ ಕೈಲೇ ಇಟ್ಕೋ. ये मैग्नेट है, ನೋಡಿ, ಅದು ಮ್ಯಾಗ್ನೆಟ್, एक स्पिरिचुअल है, ಅದು ಸ್ಪಿರಿಚುವಲ್ ये ಇರೋ पावर ಹತ್ರ, है. ಪವರ್ ಇರೋ ಹತ್ರ. आशीष कहीं वो आएगा, मैं छोड़ के जाता हूँ वापस मेरे को आएगा. ನೋಡಿ, ಯಾರ ಮೇಲೆ ಆಶೀರ್ವಾದ ಇರ್ತದೋ ಅವರಿಗೆ ಐಶ್ವರ್ಯ, ಆಶೀರ್ವಾದ ಮ್ಯಾಗ್ನೆಟ್ ಇದ್ದಾಗೆ.
ಐಶ್ವರ್ಯ ಬಂದು ಅವರಿಗೆ ಅಂಟ್ಕೊಳ್ತದೆ, इसलिए हम ಅದು चर्च ಬಿಟ್ಟೋಗಿ में ಬರ್ತದೆ. क्यों दशमों भाग दियो दियो मैं बोल रहा हूँ, ಯಾಕೆ ದಶಮ ಭಾಗವನ್ನ ಕೊಡಿ ಕೊಡಿ ಅಂತ परमेश्वर को ಹೇಳ್ತಾನೆ? मदद करने के लिए नहीं, ದೇವರಿಗೆ ಸಹಾಯ ಮಾಡ್ಲಿಕ್ಕಾಗಿ ಅಲ್ಲ, आपको चॉइस है। ನಿಮಗೆ ಈಗ ತೀರ್ಮಾನ हर ತಗೋಬೇಕಾಗಿದೆ. एक सैलरी में ಬರುವ ಹಣದಲ್ಲಿ आपको सैलरी बड़ा दिख रहे हो और आशीष बड़ा दिख रहा है, आप ही छून रहे हो एक एक समय। ನಿಮ್ಮ ಕೈಯಲ್ಲಿ ಬರುವ ಹಣವು ನಿಮಗೆ ದೊಡ್ಡದಾಗಿ ಕಾಣ್ತಾ ಇದೆಯಾ? ಇಲ್ಲ, ದೇವರ ಆಶೀರ್ವಾದ ನಿಮಗೆ ದೊಡ್ಡದಾಗಿ ಕಾಣ್ತಾ ಇದೆಯಾ? इसलिए जब आप दे रहे हो ना, ಯಾವಾಗ ಈ ಹಣವನ್ನ ನೀವು ಕೊಡ್ತೀರಿ, लॉर्ड मैं आमीन पैसा से क्या कर रहा हूँ, मैं एक डिसीजन दे रहा हूँ, मेरे को ब्लेसिंग चाहिए। ದೇವ್ರೆ ನಾನೊಂದು ತೀರ್ಮಾನ ತಗೊಳ್ತೇನೆ, ಈ ಹಣದಿಂದ ನಾನು ಉದ್ಧಾರ ಆಗಲ್ಲ, ನನಗೆ ಆಶೀರ್ವಾದ ನನಗೆ ಬೇಕಂತ दशमों आप दे ತೀರ್ಮಾನ रहे हो ना, ದಶಮ ಭಾಗ ಕೊಡ್ತಾ ಇದ್ದೀರಿ. मैसेज सुनने वाला पूरा अभिवृद्धि हो जाएगा, मत सोचो। ಈ ಸಂದೇಶ ट्रांजैक्शन है इधर, ಸಂದೇಶ ट्रांजैक्शन ಕೇಳಿದ है, ತಕ್ಷಣ ಉದ್ಧಾರ ಆಗಲ್ಲ. ಅದರಲ್ಲಿ ट्रांजैक्शन। ಒಂದು ಕೊಟ್ಟು ತಗೊಳ್ಳುವಂತದ್ದಿದೆ. लोत कभी भी दशमों भाग नहीं सीखा होगा, मैं सोचता हूँ। ನೋಡಿ, ಲೋತನು ಎಲ್ಲೂ ದಶಮ ಭಾಗ ಕೊಡೋದನ್ನ ಕಲೀಲೇ ಇಲ್ಲ. लोत मिस किया, ಲೋತನು ಮಿಸ್ ಮಾಡ್ಕೊಂಡ. लोत मिस किया, ಲೋತನು ಮಿಸ್ ಮಾಡ್ಕೊಂಡ. इससे उसका जान बच गया, ಅವನಿಗೆ ಜೀವ ಉಳಿತಷ್ಟೇನೆ, पैसा में जीरो हो ಆದ್ರೆ ಅವನ ಐಶ್ವರ್ಯ ಎಲ್ಲ ಮತ್ತೆ ಕಳ್ಕೊಂಡ. अंडरस्टैंड ಆಗ್ತಾ ಗೊತ್ತಿದೆ, ಅರ್ಥ ಆಗ್ತಾ ಇದೆಯಾ ನಿಮಗೆ? वो भी उधर ही है, ಲೋತನು ಇದಾರೆ ಜೊತೆಯಲ್ಲೇನೆ, सोदम गोमर राजा भी उधर ही है, ಸೋದಮ್ ಗೊಮರ್ ರಾಜನು सभी ಇದ್ದಾನೆ. देख रहे हैं। ಈಗ ಅಬ್ರಾಮ್ ಕೊಡೋದನ್ನ ಲೋತ ನೋಡ್ತಾ ಇದ್ದಾನೆ. लोग सोचा होगा तो पैसा ले तो हमको भी तो पैसा दे के वो जा सकता था, क्या अब्राहम ओनली तय दे के जा रहा है। स्टोरी पिक्चर जैसे देखना आप, ನೀವು ಪಿಕ್ಚರ್ ಆಗಿ ನೋಡಿ, ಲೋತನ್ ಇದ್ದಾನೆ, ಮೆಲ್ಕಿಜೆಕ್ ರಾಜ ಇದ್ದಾನೆ, ಅಬ್ರಾಮ್ ಇದ್ದಾನೆ. ಅಲ್ಲಿ ಹಣವನ್ನ ಕೊಡುವಾಗ ಏನಿದು ಬಿಟ್ಟೋಗ್ತಾ ಇದನ್ನಲ್ಲ ಅಂತನೂ ಕೂಡ ನೆನ್ಸಿರ್ಬೋದು. इसलिए अब्राहम 24:1 क्या बोल रहा है मालूम है, ನೋಡಿ, ಆದಿಕಾಂಡ 24ನೇ ಅಧ್ಯಾಯ ಏನ್ ಹೇಳ್ತದೆ? आपका मौत सभी आप मरते हो ना, फैमिली, फाइनेंस, हेल्थ, हर एक विषय में आप ब्लेसिंग में रहे। ನೋಡಿ, ಆಶೀರ್ವಾದ ಸಕಲವಿಧವಾಗಿ ಆಶೀರ್ವಾದ ಅಂದ್ರೆ ಏನ್ ಗೊತ್ತಾ? ಕುಟುಂಬ ಜೀವನ ಚೆನ್ನಾಗಿರ್ತದೆ, ಫೈನಾನ್ಸ್ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ, ಸಾಯುವಾಗ ಕೂಡ ನೆಮ್ಮದಿಯ ಉಸಿರನ್ನ ನಾವು ಬಿಡ್ಬೋದು. ಅದನ್ನೇ ಆಶೀರ್ವಾದ ಅಂತ ಹೇಳೋದು. स्पिरिचुअल में ब्लेसिंग है, ನೀವು ಆತ್ಮಿಕವಾಗಿ ಆಶೀರ್ವಾದವಾಗಿದ್ದೀರಿ, फिजिकल में ब्लेसिंग है, ಅದೇ ಶಾರೀರಿಕವಾಗಿ ನೀವು ಬ್ಲೆಸ್ಸಿಂಗ್ ಆಗಿದ್ದೀರಿ, मेंटल में ब्लेसिंग है, ಹಾಗೆ ಮನಸ್ಥಿತಿಯಲ್ಲಿ ಕೂಡ ನೀವು ಆಶೀರ್ವಾದವಾಗಿದ್ದೀರಿ, फाइनेंस में ब्लेसिंग है, ಹಾಗೇನೆ ಫೈನಾನ್ಸ್ ಅಲ್ಲಿ ಬ್ಲೆಸ್ಸಿಂಗ್ ಆಗಿದ್ದೀರಿ, फैमिली में ब्लेसिंग है, ಹಾಗೆ ಕುಟುಂಬದಲ್ಲಿ ನೀವು ಬ್ಲೆಸ್ಸಿಂಗ್ ಆಗಿದ್ದೀರಿ. हर एक विषय में, ಎಲ್ಲಾ ವಿಷಯದಲ್ಲೂ सामाजिक में ब्लेसिंग है, ಸೋಷಿಯಲ್ ಜನರ ಜೊತೆ ಇರ್ಬೇಕಾದ್ರೂ ನೀವು ಒಂದು ಬ್ಲೆಸ್ಸಿಂಗ್ ಆಗಿರ್ತೀರಿ. ये ऐश्वर्य नहीं लेके आएगा। ಇದನ್ನು ಹಣ ತರೋದಿಲ್ಲ ಇದನ್ನೆಲ್ಲ. इसलिए अब्राहम स्पिरिचुअल में नंबर 1 था, ಅದರಿಂದ ಅಬ್ರಾಹ್ಮನು ಆತ್ಮಿಕ ಜೀವಿತದಲ್ಲಿ ನಂಬರ್ 1 ಆಗಿದ್ದ. फिजिकल में दीर्घायुष में मरा, ಶರೀರದಲ್ಲಿ ಅವನಿಗೆ ದೀರ್ಘ ಆಯಸ್ಸಿತ್ತು, ಅವನಿಗೆ ಶರೀರ ತುಂಬಾ ಚೆನ್ನಾಗಿತ್ತು, परमेश्वर से फ्रेंड था, ಅವನು ದೇವರೊಂದಿಗೆ ಆತ್ಮದಲ್ಲಿ ಒಂದು कोई उसको ಸಂಬಂಧ टच किया ಇತ್ತು. तो परमेश्वर टच करता है, ನೋಡಿ, ಅವನನ್ನ ಯಾರೇ ಮುಟ್ಟಿದ್ರು ಕೂಡ ಅವನು परमेश्वर वार्निंग करता है, ದೇವರು ಅವನ ಪರವಾಗಿ ವಾದ ಮಾಡ್ತಾ ಇದ್ರು. उसका वाइफ टच मत करो मेरा आदमी, ನೋಡಿ, परमेश्वर ಅಬ್ರಾಹ್ಮನಿಗೆ ಒಂದು ಸಮಸ್ಯೆ ಬಂದ ತಕ್ಷಣ ದೇವ್ರು ಹೇಳ್ತಾರೆ, ಅವನ परमेश्वर ही उसके साथ है। ದೇವ್ರೇ ಅವನ ಜೊತೆಲಿ ಇದ್ದಾರೆ. क्यों? ಯಾಕೆ? ब्लेसिंग पावर वही है, ಯಾಕಂದ್ರೆ ಆಶೀರ್ವಾದದ ಶಕ್ತಿ ಅದು. उसके पास गन नहीं है, परमेश्वर है, ಅವನ ಹತ್ರ ಗನ್ ಇಲ್ಲ, ದೇವ್ರು परमेश्वर है, ದೇವರಿದ್ದಾರೆ, परमेश्वर है। ದೇವರಿದ್ದಾರೆ. हालेलुया। हालेलुया। अंडरस्टैंड, रोशनी आने दे यीशु मसीह का नाम। आपके साथ क्या रहना? ನಿಮ್ಮೊಂದಿಗೆ ಯಾರು ಇರಬೇಕು? वो तो हॉस्पिटल, बड़ा बड़ा हॉस्पिटल गया तो मोर्चरी देख दिया तो उधर से भाग के आ जाता है, डेड बॉडी से उधर भाग ನೋಡಿ, जाएगा। ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋದಾಗ ಇದು ಮಾರ್ಚರಿ ಇರ್ತದೆ, ಹೆಣವನ್ನ ಸತ್ತೋರ್ನ ಇಡೋ ಜಾಗ, ಅದನ್ನ ನೋಡ್ತಿದಂಕ್ಲೆ ಓಡ್ ಬರ್ತಾರೆ. कब्रिस्तान को देखते ही हमें वो साइड ही नहीं जाता है वो। ನೋಡಿ, ಎಲ್ಲಾರು ಸಮಾಧಿ ಸ್ಮಶಾನ ಏನಾರು ಇದ್ರೆ ಹತ್ರನೇ ಹೋಗಲ್ಲ, ಭಯದಿಂದ ದೂರ ಬರ್ತಾರೆ. कुछ तो वो जॉब में रखे जाता है, ಏನಾದ್ರೂ ಒಂದು ವಸ್ತುನ ಇಟ್ಕೊಂಡು ಹೋಗ್ತಾರೆ. रात में बहुत लोग सोता है ना, चप्पल आमीन क्या क्या झाड़ू गीड़ू रख के सोता है, भूत नहीं आना है। ನೋಡಿ, ದೆವ್ವ ಬರ್ಬಾರ್ದಂತ ತಲೆದಿಂಬಲ್ಲಿ ಪರ್ಕೆ ಇಟ್ಕೊಳ್ತಾರೆ, वो तो चाकू भी रख के सोता है, ಚಾಕು ಇಟ್ಕೊಳ್ತಾರೆ, भूत का ड्रीम आया तो ಕನ್ಸ್ ಬರುತ್ತೆ ಅಂತ ಕಬ್ಬಣ चप्पल ಇಟ್ಕೊಳ್ತಾರೆ. रखता है, आप लोग रखा मालूम नहीं है। ಈ ತರ ಎಲ್ಲ ದೆವ್ವ ಬರುತ್ತೆ ಅಂತ दुष्ट ಇಟ್ಕೊಳ್ತಾರೆ. आत्मा झाड़ू को नहीं डरेगा, अभिषेक को डरेगा। ದುಷ್ಟಾತ್ಮ ಬಂದು ಪರ್ಕೆ ನೋಡಿ ಎದ್ರಲ್ಲ, ಅದು ನಿಮ್ಮಲ್ಲಿರೋ ಆಶೀರ್ವಾದವನ್ನ ನೋಡಿ ಎದುರುತ್ತದೆ. पानी में आमीन अभी एक मछली है, मालूम है आपको? वो मछली करंट जैसा मछली है। ಒಂದು ಮೀನ್ ಇದೆ, ಕರೆಂಟ್ ಮೀನ್ ಅಂತ.
वो मैं करंट हूँ नहीं बोलता है, ಅದೆಲ್ಲೂ ನಾನ್ ಕರೆಂಟ್ ಆಗಿದ್ದೀನಿ ಅಂತ ಹೇಳೋದಿಲ್ಲ. और उसको टच किया तो आदमी पड़ा डमर। ಅದನ್ನ ಯಾರಾಯ ಮುಟ್ಟಿದ್ರು ಶಾಕ್ ಹೊಡೆದು ಸಾಯ್ತಾರೆ. शैतान को मालूम नहीं आपके ऊपर अभिषेक है, टच किया तो मालूम हो जाता है। ಸೈತಾನಿಗೆ ಗೊತ್ತಿಲ್ಲ ನೀವು रोशनी आने दे यीशु मसीह का नाम। ಬರ್ತಾರಲ್ಲ, ಮುಟ್ಟಿದ ತಕ್ಷಣನೇ ಅವನು, क्योंकि वो नंबर 1 बुद्धू है, उसको मालूम नहीं है, ಅವನು ಅಜ್ಞಾನಿ ಮೂರ್ಖ, ಅವನಿಗೆ ಏನು ಗೊತ್ತಿಲ್ಲ. इसलिए आपको टच किया वो बहुत सोचेगा, वाह करंट का व्यक्ति टच मार बिटा। ನಿಮ್ಮನ್ನ ಟಚ್ ಮಾಡುವಾಗ ಅವನು ಯೋಚಿಸ್ತಾನೆ, ಅಯ್ಯೋ ಕರೆಂಟ್ ಇರೋ ವ್ಯಕ್ತಿನ ಮುಟ್ಬಿಟ್ಟೆ ಅಂತ ಹೇಳಿ. रोशनी आ रहा है, आशीष के ऊपर एक रोशनी आने दो, ಆಶೀರ್ವಾದದ ಕುರಿತು ಬೆಳಕುಂಟಾಗಲಿ. आशीष के ऊपर रोशनी आने दो। ಆಶೀರ್ವಾದದ ಕುರಿತಾಗಿ अब्राहम के ಬೆಳಕುಂಟಾಗಲಿ. साथी था लोत, आशीर्वाद का रास्ता नहीं सीखा, ಅಬ್ರಾಹ್ಮನ ಜೊತೆಯಲ್ಲೇ ಇದ್ದ ಲೋತನು, ಆದ್ರೆ ಆಶೀರ್ವಾದದ ಮಾರ್ಗ ಏನು, ಅಬ್ರಾಹ್ಮ ಮುಕ್ತಿರ ಮಾರ್ಗ ಏನಂತ ತಿಳಿಲೇ ಇಲ್ಲ. इसलिए हमारा साथ आप परमेश्वर भेजे तो मेरे से आप कुछ सीखने के लिए भेजा है, सीखो। ನಿಮ್ಮನ್ನ ನಮ್ಮೊಂದಿಗೆ ಕಲಿಸಿದ್ದಾರೆ ಅಂದ್ರೆ ನಮ್ಮಿಂದ ನೀವೇನೋ ಕಲಿಬೇಕಾಗಿದೆ, ಅದರಿಂದ ನೀವು ಕಲ್ತುಕೊಳ್ಳ್ರಿ. अब्राहम हमें लोत एक सीखा, अच्छा खाना देना। ನೋಡಿ, ಅಬ್ರಾಹ್ಮನ್ ಜೊತೆಲಿ ಇದ್ದು ಲೋತನ್ ಒಂದೇ ಒಂದು ಕಲ್ತುಕೊಂಡ, ದೇವದೂತರಿಗೆ ಊಟ ಕೊಡೋದನ್ನ. इसलिए एंजल्स आया, खाना दिया, ठीक है आपको जान बचाऊंगा, हमें ಅದರಿಂದ ಏಂಜಲ್ लैंड ಬರ್ತಾರೆ, गया, ಅವ್ನು ಊಟ घर ಕೊಟ್ಟ. गया, वाइफ गया, ನೋಡಿ बच्चे लोग खराब हो गया, ಭೂಮಿ ಅವನ್ ಕೈ ಬಿಟ್ಟೋಯ್ತು, ಮಕ್ಕಳು ಹಾಳಾದ್ರು, ತನ್ನ ಹೆಂಡತಿ ಉಪ್ಪಿನ ಕಂಬವಾದ್ಲು, ಎಲ್ಲ ಬಿಟ್ಟೋಯ್ತು ಅವನ್ನ. ಅದಕ್ಕೆಲ್ಲ ಊಟ ಕೊಡ್ರಿ, ಊಟ ಕೊಟ್ರೆ ಜೀವ ಬಚ, ಐ मीन खाना देने से इसे बहुत खाना देता हूँ, खाना दिया तो क्या है? ಅನೇಕರು ಏನ್ ಮಾಡ್ತಾರೆ, ದಾನ ಧರ್ಮ ಮಾಡ್ತೀನಿ, ಅನೇಕರಿಗೆ ನಾನು ಊಟ ಹಾಕ್ತೀನಿ, ಊಟ ಹಾಕೋದ್ರಿಂದ ಏನಾಗ್ತದೆ? लोग स्पिरिचुअल में 0, फिजिकल में 0, मेंटल में 0, फाइनेंस में 0, फैमिली में 0, सोशल में 0, ನೋಡಿ, ओनली उसका जीवन बच गया। ದಾನ ಧರ್ಮ ಮಾಡೋದ್ರಿಂದ ಇದು ಎಲ್ಲಾ ಆಶೀರ್ವಾದವನ್ನು ಕಳ್ಕೊಳ್ತೀವಿ, ಬರೀ ಜೀವ ಮಿಕ್ಕುತ್ತೆ. ಬರೀ ಜೀವ ಇದ್ರೆ ಏನ್ ಪ್ರಯೋಜನ? हालेलुया। हालेलुया। एक आदमी इधर ही, एक बड़ा आदमी बोला, अरे क्रिसमस को मेरे को बोलो, मैं खाना दे दूंगा, मेरे को नहीं चाहिए। ಒಬ್ರು ಹೇಳಿದ್ರು, ಕ್ರಿಸ್ಮಸ್ ಹೇಳಿ ನಾನು ಬಂದು ಊಟ ಹಾಕಿಸ್ತೀನಿ. ನಾನು ಬಂದು ಹೇಳಿ ಬ್ರದರ್, ನಮ್ಮ ಬಂದು ಹೇಳಿ ನಾವು ಊಟದ ಖರ್ಚು ನಾನು ಕೊಡ್ತೀನಿ ಅಂತ. ಬೇಡ ನಮ್ಗೆ ಅಂತ ಊಟ, ನಮ್ಗೇನಕ್ಕೆ? ಹಾಲೆಲೂಯ. ನಾಳೆ ಇದೆಲ್ಲ ಆದಾಗ ನಾನು ಚರ್ಚೆಗೆ ಊಟ ಕೊಡನಲ್ಲ, ನನಗೆ ಹಿಂಗಾಯ್ತು ಅಂತಾರೆ. ಊಟ ಕೊಡೋದ್ರಿಂದ ಅಲ್ಲ, ಆಶೀರ್ವಾದ ಮಾರ್ಗ ಕಲಿಯೋದ್ರಿಂದ. ಆಶೀರ್ವಾದ ಬಂದ್ರೆ ಎಲ್ಲ ಸೇರಿ ಬರುತ್ತೆ. अंदर हालेलुया। इसीलिए खाना, आई मीन लोत, बहुत लोग लोत है, अब्राहम हो जाओ। ಅನೇಕರು ಲೋತ್ ಆಗಿರ್ತಾರೆ, ಆದ್ರೆ ಬರೀ ಲೋತ್ ಆಗಿರ್ತಾರೆ. अब्राहम हो जाओ, ಅಬ್ರಾಹಮನಾಗ್ರಿ, अब्राहम हो जाओ, ಅಬ್ರಾಹಂ ಆಗ್ರಿ, अब्राहम हो जाओ। ಅಬ್ರಾಹಂ ಆಗ್ರಿ। अब्राहम कौन था? ಅಬ್ರಾಹಂ ಯಾರು? आई मीन कौन है वो? परमेश्वर को सम्मान करने ಅಬ್ರಾಹಮನು ದೇವರನ್ನ ಸನ್ಮಾನಿಸುವವನು, लिबरल गिवर, ಅವನು लिबरल ಧಾರಾಳವಾಗಿ ಕೊಡುವವನು. ये तैतर है वो। फर्स्ट कौन है? ಮೊದಲು ಏನಾಗಿದ್ದ? उसका सीक्रेट क्या है? ಅವನ ಸೀಕ್ರೆಟ್ ಏನು? हमें वो मैसेज सभी में दिया हूँ, फिर से रिपीट करता हूँ आपको। यीशु ने कहा, अब्राहम क्या किया वो करो। ಯೇಸು ಸ್ವಾಮಿನೇ ಹೇಳ್ತಾರೆ, ಅಬ್ರಾಹಮನ ಮಾಡಿದ್ದನ್ನ ನೀವು ಮಾಡಿ. अब्राहम मेरा बाप बोलते हो ना, अब्राहम क्या किया वो करो, ऐसा बोल। ಅಬ್ರಾಹಮನು ನಮ್ಮ ತಂದೆ ಅಂತ ಬರೀ ಹೇಳ್ತಾ ಇದೀರಲ್ಲ, ಅಬ್ರಾಹಂ ನಿಮ್ ತಂದೆ ಆಗಿದ್ರೆ ನಿಮ್ ತಂದೆ ಏನನ್ನ ಮಾಡಿದ್ರು ಅದನ್ನ ನೀವು ಮಾಡಿ ಅಂತ ಹೇಳ್ತಾರೆ. ಅಬ್ರಹಾಮನು ಶ್ರೇಷ್ಠ पैसा को लेके सम्मान किया, ಶ್ರೇಷ್ಠ ಹಣದಿಂದ ಅವನು ಸನ್ಮಾನವನ್ನು ಮಾಡಿದನು, आशीर्वाद लेके गया, ಆಶೀರ್ವಾದವನ್ನು ಹೊಂದಿಕೊಂಡು, ये आशीर्वाद उसका लाइफ में, ಅವನು ಈ ಎಲ್ಲ ಆಶೀರ್ವಾದವನ್ನು ತನ್ನ ಜೀವಿತದಲ್ಲಿ ಹೊಂದಿಕೊಂಡನು. वही आशीर्वाद ईसा के ऊपर आया, ಅದೇ ಆಶೀರ್ವಾದ ಇಸಾಕನ ಮೇಲೆ, वही आशीर्वाद याकूब के ऊपर ಅದೇ आया, ಆಶೀರ್ವಾದ ಯಾಕೋಬನ ಮೇಲೆ, वही आशीर्वाद आमीन योसेफ के ऊपर आया, ಅದೇ ಆಶೀರ್ವಾದ ಅವನ ಮಕ್ಕಳ ಮೇಲೆ, वही आशीर्वाद इजराइल देश के ऊपर, ಅದೇ ಆಶೀರ್ವಾದ ಇವತ್ತು ಇಸ್ರಾಯೇಲರ ಮೇಲೆ ಬಂದಿದೆ. आज भी रोशनी आ रहा है। हम क्या है ना, परमेश्वर परमेश्वर परमेश्वर, ज्ञान दे दिया परमेश्वर। देवर ज्ञान आशीष क्या है? आशीर्वाद ಏನು? आशीष क्या है? आशीर्वाद ಏನು? आशीष आपको पैसा नहीं आएगा, ದುಡ್ಡು ಬರೋದಿಲ್ಲ, सामर्थ्य बढ़ाएगा अंदर। ಆಶೀರ್ವಾದ ಅಂದ್ರೆ ಬರೀ ದುಡ್ಡು ಬರೋದಲ್ಲ, ಸಾಮರ್ಥ್ಯ ಹೆಚ್ಚಾಗ್ತದೆ, सामर्थ्य बढ़ाएगा, ಸಾಮರ್ಥ್ಯ ಹೆಚ್ಚಾಗ್ತದೆ. इसलिए खाली हो गया, ಖಾಲಿ ಆಯ್ತಾ, फिर से नया स्टार्ट करेगा, फिर से बढ़ेगा, ಹೊಸದಾಗಿ ಆರಂಭ ಮಾಡ್ತೀರಾ, ಮತ್ತೆ ಬೆಳೀತದೆ. इसलिए बहुतों को बिजनेस लॉस हो गया तो सुसाइड करके मरता है। ಇವತ್ತು ಅನೇಕ ಲಾಸ್ ಆದ್ರೆ ಸಾಕು ಎಲ್ಲ ಹೋಯ್ತು ಆಮೇಲೆ ಹೋಗಿದೆಲ್ಲ ಬರುವಂತ ಸಾಮರ್ಥ್ಯ ಹತ್ರ ಇದೆ, ತಿರುಗಿ ಅದನ್ನ ಮಾಡ್ತೇನೆ। हालेलुया। थॉमस अल्वा एडिसन बोला, उसका पूरा गोडन पूरा जल गया, ಅವರ ಇನ್ವೆನ್ಷನ್ ಮಾಡಿದ್ರು, ಒಂದ್ಸರಿ ಅದಕ್ಕೆ ಬೆಂಕಿ ಬಿತ್ತು, ಎಲ್ಲವೂ ಸುಟ್ಟೋಯ್ತು. उसका बेटे को बुला के बोला, देखो ये मौका आपको कभी भी नहीं मिलेगा। ಅವರ ಮಗನ್ ಕರೆದು ಹೇಳಿದ್ರು, ನೋಡ್ಕೋ
ಈ ಅವಕಾಶ ನಿನಗೆ ಮತ್ತೆ ಸಿಗೋದಿಲ್ಲ ನೋಡ್ಕೊ ಅಂದ್ರು. वो जल गया, ಅದು ಸುಟ್ಟೋಯ್ತು ಅಷ್ಟೇ. मेरे अंदर सामर्थ्य नहीं जला। ಆದ್ರೆ ನನ್ನಲ್ಲಿರೋ ಸಾಮರ್ಥ್ಯ ಸುಟ್ಟೋಗಿಲ್ಲ. हालेलुया। 10 ಸಾವಿರ ಹೋಯ್ತು ಬ್ರದರ್, ಚರ್ಚ್ ಬಂದ ಅದಕ್ಕೆ ಚರ್ಚ್ಗೆ ಬರಲ್ಲ ಅಂದಿದ್ದೀನಿ ಬ್ರದರ್. ಚರ್ಚ್ಗೆ ದುಡ್ಡು ಹೋದ್ರೆ ಹೋಯ್ತು, ನಿಮ್ಮಲ್ಲಿರುವ ಸಾಮರ್ಥ್ಯ ಇದ್ರೆ 10 ಕೋಟಿಗಳು ಬರುತ್ತೆ. आमीन। आशीर्वाद वही है, ಆಮೆನ್. इसीलिए आशीर्वाद के लिए आदमी लोग क्या कर रहा है, भाग रहा है। ಆಶೀರ್ವಾದಕ್ಕಾಗಿ ಓಡ್ಬೇಕಿದೆ. आशीर्वाद, ಆಶೀರ್ವಾದ, आशीर्वाद। ಆಶೀರ್ವಾದ. इसलिए याकूब और एसा, ಯಾಕೋಬ್ ಏಸ ಏನ್ ಮಾಡ್ತಾರೆ इसलिए वो लोग दरिद्र नहीं है। ईसाक का, अमन अब्राम का बेटा ईसाक, ನೋಡಿ, ಈ ಅಬ್ರಾಮನ ಮಗ ಈಸಾಕ್ ಐಶ್ವರ್ಯವಂತನ ಮಗ, ಅಷ್ಟಿದೆ ಐಶ್ವರ್ಯ. अभी एसा और याकूब वो दो बेटा क्या बोलना था, आपका जमीन दे दो, आपका गोल्ड दे दो, झगड़ा नहीं है, अप्पा आपका आशीर्वाद दे दो। ನೋಡಿ, ಅವ್ರ ಮಧ್ಯದಲ್ಲಿ ಗೋಲ್ಡಿಗಾಗು ಲ್ಯಾಂಡಿಗಾಗಿ ಜಗಳ ಅಲ್ಲ, ಆಶೀರ್ವಾದ ಬೇಕಂತಾನೆ ಜಗಳ ಮಾಡಿದ್ದು. इसलिए ऐसा ಏಸ ಏನ್ ಮಾಡ್ತಾನೆ, आमीन, बाप बोल रहे हैं आपको आशीर्वाद चाहिए, जाओ एक काम दिए। ನಿನಗೆ ಆಶೀರ್ವಾದ ಬೇಕಾ, ಒಂದ್ ಕೆಲಸ ಮಾಡಂತ ಏಸನಿಗೆ ಈಸಾಕ್ ಕಳಿಸ್ತಾನೆ. देखो श्रम है, इजी नहीं है, ಶ್ರಮ ಇದೆ, ಈಸಿ ಅಲ್ಲ. बट श्रम करके आया, ये ज्ञान से वो आशीर्वाद ले लिया। ನೋಡಿ, ಶ್ರಮ ಮಾಡ್ಕೊಂಡು ಅವನು ಬರೋ ಒಳಗಡೆ ಇವನು ಜ್ಞಾನದಿಂದ ಆಶೀರ್ವಾದ ತಗೊಂಡ್ಬಿಟ್ಟ. ठीक है, याकूब कैसा ब्लेसिंग हुआ, ಯಾಕೋಬ್ ಹೆಂಗ ಆಶೀರ್ವಾದ ತಗೊಂಡ, कैसा ब्लेसिंग हुआ, ಹೆಂಗ್ ತಗೊಂಡ, कैसा ಹೆಂಗೆ विजन आइडियाज दिया, ನೋಡಿ, ವಿಷನ್ ಇಂದ, ದರ್ಶನದಿಂದ, ಐಡಿಯಾದಿಂದ ತಗೊಂಡ. क्योंकि उसको कोई रास्ता नहीं है, ಅವನಿಗೆ ಬೇರೆ ಮಾರ್ಗನೇ ಇಲ್ಲ. माइंड में आइडियाज देता है। ಮೈಂಡ್ ಅಲ್ಲಿ ಐಡಿಯಾ ಕೊಡ್ತಾರೆ. इसलिए मैं बोल रहा हूँ जगत में बहुत प्रॉब्लम्स है, ಈ ಲೋಕದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. प्रॉब्लम को प्रॉब्लम सॉल्वर्स परमेश्वर ढूंढ रहा है। ನೋಡಿ, ಸಮಸ್ಯೆ ಇರೋ ಈ ಜಗತ್ತು ಯಾರನ್ನ ಎದುರು ನೋಡ್ತಾ ಇದಾರೆ, ಪರಿಹಾರವನ್ನ ಮಾಡೋರ್ನ ಎದುರು ನೋಡ್ತಾ ಇದೆ. इसीलिए परमेश्वर को सम्मान करते 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 ನೀವು ದೇವರನ್ನ ಸನ್ಮಾನಿಸ್ತಾ सडन एक आइडिया देगा ना, ಸಡ್ಡನ್ ಒಂದ್ ಐಡಿಯಾ ಕೊಡ್ತಾರೆ. वो आइडिया से आपको पैसा आएगा। ಆ ಐಡಿಯಾದಿಂದ ನಿಮ್ಗೆ ದುಡ್ಡು ಬರ್ತದೆ. दोष नहीं आ रहा है, क्योंकि प्रॉब्लम क्या है आपको मालूम नहीं है, परमेश्वर को मालूम है। ಸಮಸ್ಯೆ ಏನಿದೆ ಅದು ದೇವರಿಗೆ ಗೊತ್ತಿದೆ, ನಿಮಗೆ ಗೊತ್ತಿರಲ್ಲ. इसलिए ठीक समय में वो आइडिया आपको देगा ना, वो आइडिया किसी को भी नहीं काम करेगा, आपको ही काम करते रहेगा। ಸರಿಯಾದ ಸಮಯದಲ್ಲಿ ಐಡಿಯಾ ಕೊಡ್ತಾರಲ್ಲ, ಅದು ಯಾರಿಗೂ ಕೆಲಸ ಮಾಡಲ್ಲ, ಆದ್ರೆ ನಿಮಗೆ ಮಾತ್ರ ಅದು ಕೆಲಸ ಮಾಡ್ತಾ ಇರ್ತದೆ. हालेलुया। रोशनी आ रहा है। अभी हम चर्च हिंदी से स्टार्ट किया ना, मेरे को इधर बहुत हिंदी लोग हैं, हम हिंदी से स्टार्ट करेंगे, ऐसा कभी भी मैं नहीं सोचा। ನೋಡಿ, ಹಿಂದಿ ಸರ್ವಿಸ್ ನಾವ್ ಆರಂಭ ಮಾಡಿದ್ವಿ, ಇಲ್ಲಿ ಬಹಳಷ್ಟು ಹಿಂದಿ ಜನ ಇದಾರೆ, ನಾವ್ ಮಾಡೋಣ ಅಂತ ಐಡಿಯಾದಿಂದ ನಾವ್ ಮಾಡ್ಲಿಲ್ಲ. इसलिए हिंदी पढ़ेंगे, हिंदी पढ़ के आदमी लोग को जाके बुलाएंगे, कुछ भी नहीं किया। ಸರಿ, ನಾವ್ ಹೆಂಗ್ ಖಾಲಿ ಇದೀವಲ್ಲ, ಹಿಂದಿ ಓದ್ಕೊಂಡು ನಾವ್ ಹಿಂದಿ ಜನನ ಕರೆದು ನಾವು ಸೇವೆ ಮಾಡೋಣ ಅಂತ ನೆನ್ಸ್ಲಿಲ್ಲ. इसलिए वो टाइम में फाइनेंस का जरूरत था, ಆ ಸಮಯ ನಮಗೆ ಹಣದ ಕೊರತೆ ಇತ್ತು. एक काम था। आमीन। मेरे को अच्छा सिखाया परमेश्वर, दियो तेरे को, ಒಂದೇ ಒಂದು दियो ಕೆಲಸ तेरे ಇತ್ತು, को, ಕೊಡಿರಿ ಆಗ ಕೊಡಲ್ಪಡುತ್ತೆ ಅಂತ ದೇವ್ರು ನನಗೆ ಕಲಿಸಿದ್ರು. दियो तेरे को, ಕೊಡಿರಿ, क्या दिया, ಏನ್ ಕೊಡ್ಲಿ, भाषा दिया, ಭಾಷೆಯನ್ನ ಕೊಟ್ರು, आदमी दिया, ಜನವನ್ನ ಕೊಟ್ರು, अंडरस्टैंड हो रहा है, आइडिया दिया, ಐಡಿಯಾ ಕೊಟ್ರು, आइडिया दिया, ಐಡಿಯಾ ಕೊಟ್ರು, लैंग्वेज दिया। ಲ್ಯಾಂಗ್ವೇಜ್ ಕೊಟ್ರು. इसी नेक्स्ट आई मीन दूसरा क्या प्रॉब्लम मेरे को मालूम नहीं, ನಾಳೆ ಏನ್ ಸಮಸ್ಯೆ ಇರ್ತದೆ ನಂಗೆ ಗೊತ್ತಿಲ್ಲ. मैं परमेश्वर को सम्मान कर रहा हूँ, ನಾನ್ ಸನ್ಮಾನಿಸ್ತೇನೆ ದೇವ್ರನ್ನ. कौन सा आइडिया देगा मालूम नहीं, ಏನ್ ಐಡಿಯಾ ಕೊಡ್ತಾರೆ ನಂಗೆ ಗೊತ್ತಿಲ್ಲ. आमीन ऐश्वर्य का सामर्थ देगा, ಐಶ್ವರ್ಯ ಸಂಪದ नहीं तो आपको ही ट्रिपल 4 टाइम प्रेस करके मेरे को खिलाएगा, मालूम नहीं। ಅಂತಂದ್ರೆ ವಿಶ್ವಾಸಿಗಳನ್ನ ಅಧಿಕವಾಗಿ ಆಶೀರ್ವದಿಸಿ ನಿಮ್ ಮುಖಾಂತರ ಪೋಷಿಸಬಹುದು. परमेश्वर रहने तक आप कभी दरिद्र में नहीं रहेगा, ದೇವ್ರು ಇರೋವರೆಗೂ ನಾವು ದರಿದ್ರವಾಗಿರೋದಿಲ್ಲ. वो कभी भी नहीं मरेगा, हम भी नहीं मरेंगे, चिंता ಅವ್ರು ಯಾವತ್ತೂ ಸಾಯೋದಿಲ್ಲ, ನಾವ್ ಯಾವತ್ತೂ ದರಿದ್ರರಾಗೋದಿಲ್ಲ. इसीलिए मिस मत करो, ಅದನ್ನ ಮಿಸ್ ಮಾಡ್ಕೋಬೇಡ್ರಿ. आशीर्वाद आशीर्वाद, ಆಶೀರ್ವಾದ God ಬೇಕು, bless me, Lord. ಆಶೀರ್ವಾದ ಬೇಕು. क्या पूछ रहे हो आप, ಏನ್ ಕೇಳ್ತೀರಾ ದೇವ್ರ ಹತ್ರ? नया आइडिया दियो, ನನಗೊಂದು ಹೊಸ नया ಐಡಿಯಾ, सामर्थ दियो, ಹೊಸ ಸಾಮರ್ಥ್ಯ नया ಕೊಡಿ, कृपा दियो। ಹೊಸ ಕೃಪೆಯನ್ನ ಕೊಡಿ. इसलिए मैं पास्टर हूँ, अभी मैं सभी के जैसा मैसेज में नहीं दे रहा हूँ ना, ನಾನ್ ಪಾಸ್ಟರ್ ಆಗಿದ್ದೀನಿ ಅಂತ ಎಲ್ರು ಹೆಂಗ್ ಮಾಡ್ತಾರ ಹಂಗ್ ಮಾಡ್ತಾ ಇಲ್ಲ. फाइनेंस के बारे में कोई मैसेज नहीं दे रहा, फाइनेंस मैसेज दियो। ಫೈನಾನ್ಸ್ ಕುರಿತಾಗಿ ಸೇವಕರು ಮಾತಾಡಲ್ಲ, ಆದ್ರೆ ದೇವ್ರು ನನಗೆ ಹೇಳಿದ್ರು ಇದನ್ನ सब ಮಾತಾಡ. लोग ना बेड़ा 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 ಇದೆಲ್ಲ ಇಷ್ಟೊಂದು सब एक दिन वो लोग आएगा, वो लोग आने के टाइम में मैं बहुत स्थान हो जाएगा। ನೋಡಿ, ಅನೇಕ ಸೇವಕರು ಹೇಳ್ತಾರೆ ಐಶ್ವರ್ಯ ಬೇಡ 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 ಅಂತ, ಅವ್ರು ಎಲ್ಲ ಸರಿಯಾಗಿ ಅರ್ಥ ಬರ್ತಾರೆ ಅವರೆಲ್ಲ ಹಿಂದೆ, ಆಮೇಲೆ 10 ವರ್ಷ ಬಿಟ್ಟು ಬರ್ಬೋದು, 20 ವರ್ಷ ಬಿಟ್ಟು ಯಾವಾಗ ಬರ್ತಾರೆ, ಒಟ್ಮೇಲೆ ಬರ್ತಾರೆ, ಆದ್ರೆ ಅವ್ರು ಬರೋಕ್ ಮುಂಚೆ ನಾನು ಹೋಗ್ಬಿಡ್ತೀನಿ ಮೇಲೆ ಅಂದ್ರೆ ಮೇಲೆ ಅಲ್ಲ, ಆ ಸ್ಥಾನಕ್ಕೆ ಬಂದ್ಬಿಟ್ಟಿರ್ತೀನಿ. ಹಲ್ಲೆಲೂಯ. ಈಗ ಬರ್ರಪ್ಪ, ನಾ ಬೇಡ ಬೇಡ ಕರ್ದಾಗ ಬಂದಿಲ್ಲ, ಈಗ ಬರ್ರಿ ಅಂತ ಹಿಂದೆ.
रोशनी आ रहा है? हालेलुया। ಬೆಳಕು ಬೀಸ್ತಾ ಇದೆಯಾ? कुछ तो रोशनी आ रहा है? सोचना आज क्या नहीं बोलता ना आदमी लोग एक दिन वही लेगा। ನೋಡಿ ಇವತ್ತು ಜನ ಏನ್ ನಿಮ್ ಕೈಲಿ ಆಗಲ್ಲ ಅಂತೀರಾ ಒಂದಿನ ನೀವು ಅದನ್ನ ಮಾಡ್ತೀರಿ. अभी देखो सभी लोग ओल्ड स्टाइल में अभी आ रहा है, ಎಲ್ರು ನೋಡಿ ಇವಾಗ ಹಳೆ ಪದ್ಧತಿಲೇ ಬರ್ತಾ ಇದ್ದಾರೆ. लकड़ी में ही अभी खाना पकाना अच्छा है। ಇವಾಗ ಹೇಳ್ತಾ ಇದ್ದಾರೆ ಸೌದೆ ಒಲೆಯಲ್ಲಿ ಅಡಿಗೆ ಮಾಡೋದು होटल में ಆರೋಗ್ಯಕ್ಕೆ पूरा ಒಳ್ಳೆಯದು. सौदे वाले स्टार्ट आए थे। ಇವಾಗ ನೋಡಿ ಸೌದೆ ಒಲೆನ ಇನ್ವೆನ್ಷನ್ ಮಾಡ್ತಾ ಇದ್ದಾರೆ. अभी देखो अभी गैस अभी इंटरेस्ट नहीं हो रहा है बहुत। ಇವಾಗ ಅನೇಕರು ಹೆಲ್ತ್ ಕಾನ್ಶಿಯಸ್ ಇಂದ ಸೌದೆ ಒಲೆಯಲ್ಲಿ ಹೆಂಗ್ ಮಾಡೋದಂತ ಅದ್ರಲ್ಲಿ ಹೋಗ್ತಿದ್ರೆ ಗ್ಯಾಸ್ ಇಂಟ್ರೆಸ್ಟ್ ಇಲ್ಲ. पिज्जा बर्गर सभी कम हो रहा है आज, ಈಗ ಪಿಜ್ಜಾ ತಿಂದ್ರೆ ಕಾಯಿಲೆ ಬರುತ್ತೆ ಅಂತ चिकन सभी कम हो रहा है। ಎಲ್ಲ ಕಡಿಮೆ ಆಗ್ತಾ ಇದೆ. परमेश्वर ऐसा एक आमीन क्या करते रहता है, रोटेशन करते रहता है। ನೋಡಿ ಮತ್ತೆ ಓಲ್ಡ್ ಇಸ್ ಗೋಲ್ಡ್ ಅಂತ ಅಂತಾರಲ್ಲ ಹಂಗ್ ತಿರುಗಿ ತಿರುಗಿ ಹಳೆದಕ್ಕೆ ಹೋಗ್ತಾ ಇದ್ದಾರೆ. आइडिया ಐಡಿಯಾಸ್ सब आइडिया बोलो, ಐಡಿಯಾ आइडिया चाहिए। ಐಡಿಯಾ ಬೇಕು. परमेश्वर ढूंढने वालों को ದೇವ್ರನ್ನ ಹುಡುಕೋರಿಗೆ वो आइडिया देगा ना। ದೇವ್ರು ಕೊಡ್ತಾರಲ್ಲ, अभी भी इसलिए बोलो कि इतना हिंदी सर्विस भी स्टार्ट करो, ಎಷ್ಟೇ ಹಿಂದಿ मेरा ಸರ್ವಿಸ್ आदमी ಮಾಡ್ಲಿ आते रहे, ಆದ್ರೆ ನನಗೆ ದೇವ್ರು ಕೊಡ್ಬೇಕಾದ್ರೆ ಕೊಟ್ಟೆ स्टॉप ಕೊಡ್ತಾರೆ. नहीं होगा, ಸ್ಟಾಪ್ ಆಗೋದಿಲ್ಲ. आदमी ने ये आते रहेगा। ಜನ ಇಲ್ಲ ಅಂದ್ರೂ ನನ್ನ ದೇವ್ರು दूसरा प्लान ಪೋಷಿಸ್ತಾರೆ. देगा परमेश्वर, वो ದೇವ್ करो। ಬೇರೆ ಐಡಿಯಾ ಇರ್ತಾರೆ. क्योंकि ब्लेसिंग ऑफ द लॉर्ड इट मेकeth rich and adds no sorrows with it। ನೋಡಿ ದೇವರ ಆಶೀರ್ವಾದ ನಮಗೆ ಐಶ್ವರ್ಯವನ್ನು ತರ್ತದೆ, ಅದರಲ್ಲಿ ನನಗೆ ವೇದನೆ ಇರೋದಿಲ್ಲ. इसलिए मुर्गी आपको मैं दिखा रहा हूँ, ನಿಮಗೆ ಕೋಳಿಯನ್ನ ತೋರಿಸ್ತಾ ಇದ್ದೀನಿ. मुर्गी को अच्छा पकड़ो, वो मुर्गी आशीर्वाद है, ನೋಡಿ ಯಾವತ್ತು ನಾವು ಕೋಳಿನ ಇಟ್ಕೋಬೇಕು, ಅದ लाइफ ಆಶೀರ್ವಾದ. टाइम अंडा देगा। ಅದು ಜೀವನ ಪೂರ್ತಿ ಮೊಟ್ಟೆಗಳನ್ನ अंडा ಕೊಡ್ತದೆ. खा के काले खत्म कर दिया, बाद में अंडा वापस नहीं। ಬರೀ ಮೊಟ್ಟೆಗಳನ್ನ ಇಟ್ಕೊಂಡು ಮೊಟ್ಟೆಗಳನ್ನ ತಿನ್ಕೊಂಡಿದ್ರೆ ಮೊಟ್ಟೆ ಖಾಲಿ ಆದ್ಮೇಲೆ ಮತ್ತೆ ಬರೋದಿಲ್ಲ. ऑल ಎಲ್ಲವೂ आज नहीं है, ಇವತ್ತಲ್ಲ. परमेश्वर एक में आप टिक मार्क करके आएगा। स्पिरिचुअल नंबर 1 हो जाएगा, फिजिकल में ನೋಡಿ नंबर 1 ಒಂದೊಂದೇ होगा, ಆಶೀರ್ವಾದ मेंटल ನಮ್ಮ में ಲೈಫ್ नंबर ಅಲ್ಲಿ 1, ಕೂಡ್ತಾ ಬರ್ತದೆ. फाइनेंस में नंबर 1, फैमिली में नंबर 1, सोशल में आमीन, समाज में भी आपका नाम बड़ा होते जाएगा। ನೋಡಿ ನಾವು ಆತ್ಮಿಕವಾಗಿ ನಾವು ಚೆನ್ನಾಗ್ ಆಗ್ತೀವಿ. ಒಂದೇ ಸತಿ ಅಲ್ಲ, ಇದು ನಿಧಾನಕ್ಕಾಗುತ್ತೆ, ಎಂಡ್ ನೋಡಿದ್ರೆ ಪೂರಾ ಕಂಪ್ಲೀಟ್ ಆಗ್ಬಿಡ್ರಿ. ಆಮೆನ್. ಬಾದ್ ನಾವು ನಿಜವಾಗ್ಲೂ ಇವ್ರು ಆಶೀರ್ವಾದಿಸಲ್. ಎಸ್ ಆಮೆನ್. ದೊಡ್ಡ ಶ್ರೀಮಂತರಪ್ಪ, ಅದು ಎಲ್ರು ತಗೊಳ್ತಾರೆ ಹೆಸರು, ನಿಜವಾಗಿಯೂ ಇವ್ರು ಆಶೀರ್ವದಿಸಲ್ಪಟ್ಟು. आपका साक्षी वही होना, ನಿಮ್ ಸಾಕ್ಷಿ ಅದಾಗಿರ್ಬೇಕು. सच में आशीष का व्यक्ति, ನಿಜವಾಗ್ಲೂ ಇವ್ರು ಬಹಳ ಆಶೀರ್ವಾದ ಹೊಂದಿದ್ದಾರೆ. सभी विषय में समाधान, ಎಲ್ಲಾ ವಿಷಯದಲ್ಲೂ ಸಮಾಧಾನ ಇರ್ಬೇಕು. हर एक विषय में समाधान, ಎಲ್ಲಾ ವಿಷಯದಲ್ಲೂ. आपका बच्चे के विषय में ನಿಮ್ समाधान, ಮಕ್ಕಳ ವಿಷಯದಲ್ಲಿ ಸಮಾಧಾನ, आपका आरोग्य विषय में ನಿಮ್ಮ समाधान, ಆರೋಗ್ಯದ ವಿಷಯದಲ್ಲಿ ಸಮಾಧಾನ, आपका घर के विषय में ನಿಮ್ಮ समाधान। ಮನೆಯ ವಿಷಯದಲ್ಲಿ ಸಮಾಧಾನ. ಬೆಡ್ಡಲ್ಲಿ ಮಲಗೋದು ನೆಮ್ಮದಿ ಮಲ್ಕೋಬೇಕು, ಯಾವಾಗ ಏನ್ ಬರ್ತಾನೋ, ಯಾರ ಕಿಟಕಿ ಬಂದು ಅಲ್ಲಿ ಬಾಂಬದ್ನ ಇಲ್ಲಿ ಬಾಂಬದ್ನ, ಆಮೇಲೆ ಟ್ಯಾಬ್ಲೆಟ್ಸ್ ತಗೊಂಡು ಕೂರ್ಕೊಂಡು ನಿದ್ದೆ ಬರ್ತಾ ಇಲ್ಲ ಅಂತ. ಆ ಲೈಫ್ ಅಲ್ಲ ಇದು. आनंद कಣ್ಣೀರು सभी हो सकता है, ಐಶ್ವರ್ಯವಂತರಾಗಬಹುದು, आशीर्वाद का व्यक्ति होना, ಆಶೀರ್ವಾದದ ವ್ಯಕ್ತಿಗಳಾಗಬೇಕು, आशीर्वाद का व्यक्ति होना। ಆಶೀರ್ವಾದದ ವ್ಯಕ್ತಿಗಳಾಗಬೇಕು. ಯೋಬ್ ಐಶ್ವರ್ಯವಾನ್ नहीं, आशीर्वाद का व्यक्ति। ಯೋಬು ಐಶ್ವರ್ಯವಂತನಾಗ್ಲಿಲ್ಲ, ಅವನ ಆಶೀರ್ವಾದದ सभी ವ್ಯಕ್ತಿ ಆದ. मिस किया, वापस डबल आया। ಎಲ್ಲವೂ ಹೋದ್ರುನು ಅದು ತಿರುಗಿ ಡಬಲ್ ಆಗಿ ಬಂತು. एंड देखो, ಅಂತ್ಯ ನೋಡ್ಬೇಕು, पीस। ಸಮಾಧಾನ. टाइम हो गया, खड़े हो जाएंगे, नेक्स्ट वीक देखेंगे, टाइम ज्यादा हो गया। इधर ऐसा लगा? अभी आपका जीवन में क्या खाली खाली दिख रहा है, वो भी भर्ती हो जाएगा आशीष को। ಆಶೀರ್ವಾದ ಬಂದ್ರೆ ಇವತ್ತು ಏನೆಲ್ಲ ನಿಮ್ಗೆ ಖಾಲಿ ಖಾಲಿ ಆಗಿದೆ शैतान खाली दिखाएगा, ಅದೆಲ್ಲ ತಿರುಗಿ ಬರ್ತದೆ. वो भी क्लियर हो जाएगा। ಸೈತಾನ್ ತೋರಿಸ್ತಾನೆ ಇದಿಲ್ಲ ಅದಿಲ್ಲ ಅಂತ, डैम ಆದ್ರೆ से ಎಲ್ಲ पानी ಬರ್ತದೆ. आ रहा है, ನೋಡಿ ಡ್ಯಾಮ್ ಅಲ್ಲಿ ನೀರಿದೆ, अभी पानी है तो खेती को भी आएगा जरूर। ಅದ್ರಲ್ಲಿ ನೀರ್ ಬಂದ್ರೆ ಖಂಡಿತವಾಗಿ ಹೊಲಕ್ ಎಲ್ಲಾನು ಬರ್ತದೆ. ಕೋಚ್ಕೊಂಡು ಹೋಗುತ್ತೆ ಆಶೀರ್ವಾದ ಆಗೇನೆ। ಆಮೆನ್. किधर खाली है सभी भर्ती करेगा। ನೋಡಿ ಎಲ್ಲೆಲ್ಲಿ ಖಾಲಿ ಆಗಿರೋದು ಡ್ಯಾಮ್ ಓಪನ್ ಮಾಡಿದ ತಕ್ಷಣ ಎಲ್ಲ ತುಂಬ್ಕೊಂಡ್ಬಿಡ್ತದೆ. इसलिए बच्चे लोग को पैसा को भी सेव करो, ब्लेसिंग भी सेव करो। ಅದಕ್ಕೆ ಮಕ್ಕಳಿಗಾಗಿ ಆಶೀರ್ವಾದವನ್ನ ಸೇರಿಸ್ರಿ, ಆಮೇಲೆ ಐಶ್ವರ್ಯವನ್ನ ಸೇರಿಸ್ರಿ. क्योंकि आप बच्चे को क्या भी दे सकते हो, प्रोटेक्शन नहीं दे सकते। ನೋಡಿ ಮಕ್ಕಳಿಗೆ ನೀವ್ ಏನ್ ಬೇಕಾದ್ರೂ ಕೊಡಿಸ್ಬೋದು, ಆದ್ರೆ ಸೇಫ್ಟಿನ ಪ್ರೊಟೆಕ್ಷನ್ ನ ದೇವರೇ ज्ञान ಕೊಡ್ಬೇಕು. नहीं दे सकते हो, ಮಕ್ಕಳಿಗೆ ನೀವು ಜ್ಞಾನ ಕೊಡೋದಕ್ಕಾಗೋದಿಲ್ಲ. आशीर्वाद दे, ಆಶೀರ್ವಾದವೇ ಜ್ಞಾನ ಕೊಡೋದು. आशीर्वाद दे, ಆಶೀರ್ವಾದವೇ ಜ್ಞಾನ ಕೊಡ್ತದೆ. आशीर्वाद देगा। ಆಶೀರ್ವಾದವು ಜ್ಞಾನ इसलिए ತರ್ತದೆ. अब्राहम तैतर है,
ಅಬ್ರಹಾಮನು ತೈತರಾಗಿದ್ದ, लिबरल गिवर. ಧಾರಾಳವಾಗಿ घर को गेस्ट आते ही जाके ಅಯ್ಯೋ ಬಂದ್ಬಿಟ್ರಪ್ಪ 3 ಜನ, ಆಮೇಲೆ ಮನೆಯವರಿಗೆ ನಾನಿಲ್ಲ ಅಂತ ಹೇಳ್ಬಿಡು. ಆಮೇಲೆ ನೋಡಿ, ಗೆಸ್ಟ್ ಬರ್ತಿದ್ದಂಗ್ಲೇ ಅವರಿಗೆ ಹೇಳ್ ಕಳಿಸ್ಬಿಡು, ನಾನಿಲ್ಲ ಅಂತ ಹೇಳಿಲ್ಲ, गेस्ट आते ही ಹಚ್ಕೊಳ್ಳಿಲ್ಲ. मैं कि वो अंडा में छुपा के वाइफ को बोल दो मैं नहीं घर में, ऐसा लाइफ नहीं है. ನೋಡಿ, ಗೆಸ್ಟ್ ಬರ್ತಿದ್ದಂಗ್ಲೇನೆ ನಾನಿಲ್ಲ ಅಂತ अच्छा ಹೇಳಿಲ್ಲ, खाना, ಅವರಿಗೆ ಅಲ್ಲಿ ಎಳೆ ಕರುನ ಕಡೀರಿ ಅಂತ ಹೇಳ್ತಾನೆ. अच्छा खाना बनाओ, दी बेस्ट. ಒಳ್ಳೆ ಶ್ರೇಷ್ಠವಾದದ್ದು ಹುಡುಕಿ ತಗೊಂಬಂದು ಮಾಡಕ್ಕೆ कौन है मालूम ही नहीं है, ಬಂದವ್ರು ಯಾರು ಅಂತ ಗೊತ್ತಿಲ್ಲ. दी बेस्ट खाना दिया. ನೋಡಿ, ಶ್ರೇಷ್ಠವಾದ ಆಹಾರ ಕೊಡ್ತಾ ಇದ್ದಾರೆ. आमीन. तीसरा sacrificial giver. ಮೂರನೇದೇನು, ಅವನು ತ್ಯಾಗ ಮಾಡೋನಾಗಿದ್ದ, ಸ್ಯಾಕ್ರಿಫೈಸ್. sacrifice तेरा बेटे को दिया वो भी देने को भी हो रही. ನೋಡಿ, ಮಗನ ಕೊಡು ಅಂದ್ರು ಕೂಡ ಅದಕ್ಕೂ ರೆಡಿ ಆದ ಅವನು. कुछ भी हमारा दिल में नहीं रहना, सब भी हमारा पैर में रहना. ಯಾವ್ದು ನಮ್ ಹೃದಯದಲ್ಲಿ ಇರಬಾರ್ದು, ಎಲ್ಲವೂ ನಮ್ ಕಾಲ್ ಕೆಳಗಡೆ ಈ ಬಿದ್ದಿರ್ಬೇಕು. ಗೋಲ್ಡ್ ನಂದು ಯಾರು ಕೊಡಲ್ಲಪ್ಪ ನನಗೆ, ಆಮೇಲೆ ಕೊಡು ಅಂತ ಹೇಳೋ ಕೊಡೋಕ್ಕೂ ರೆಡಿ ಆಗ್ಬೇಕು. ಈ ಗೋಲ್ಡ್ ಕೂಡ ನಾಳೆ ಸಂಪಾದನೆ ಮಾಡ್ಬೋದು. ದೇವ್ರು ಹೇಳುವ ವಿಧೇಯತ್ವ ನಾವು ಮರಿಬಾರ್ದು, ವಿಗ್ರಹಗಳಾಗ್ಬಿಡ್ಬಾರ್ದು. ದಿಯೋ ದೇದೋ, ಕೊಡ್ರಿ, ಸ್ಯಾಕ್ರಿಫೈಸ್, ತ್ಯಾಗವಾಗಿ ಸ್ಯಾಕ್ರಿಫೈಸ್, ತ್ಯಾಗ ಮಾಡ್ಬೇಕು, ಸ್ಯಾಕ್ರಿಫೈಸ್, ತ್ಯಾಗ ಮಾಡ್ಬೇಕು, ಸ್ಯಾಕ್ರಿಫೈಸ್. ತ್ಯಾಗ ಮಾಡ್ಬೇಕು. क्योंकि क्या आकाश ओपन होगा मालूम नहीं. वन ब्लेसिंग लाइफ टाइम सेटलमेंट. ನೋಡಿ, ಒಂದ್ ಆಶೀರ್ವಾದ ಬಂತಂದ್ರೆ ಜೀವನ ಪೂರ್ತಿ ಅದು ಇರ್ತದೆ. मैं हम क्या बना रहे आपको वही सिखा रहा. ನಾವ್ ಏನನ್ನ ಮಾಡ್ತಾ ಇದೀವೋ ಅದನ್ನೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. सैक्रिफाइस करना एक समय में, ಒಂದೊಂದ್ ಸಮಯ ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ. आमीन. सैक्रिफाइस में देना सीखना. ಒಂದೊಂದ್ಸರಿ ಸ್ಯಾಕ್ರಿಫೈಸ್ ಮಾಡಿ हमारे चर्च में बोल दो फाइनेंस में अच्छा दे रहे हो. ನಮ್ಮ ಸಭೆಯಲ್ಲಿ एक टाइम ಕೊಡ್ತಿದ್ದೀರಿ. बड़ा भी देना भी सीखना. सैक्रिफाइस ಒಂದೊಂದ್ ಸಮಯ ದೊಡ್ಡದಾಗಿ ಬರಿದ್ ಮಾಡ್ಕೊಂಡು ಕೊಡೋದು ಅಂತ ಸ್ಯಾಕ್ರಿಫೈಸ್ ಬರ್ತದೆ. आमीन. हम 100 ग्राम से ऊपर गोल्ड दिया, बीज 100ಕ್ಕಿಂತ ಅಧಿಕವಾಗಿ ನಾನು ಕೊಟ್ಟೆ ಗ್ರಾಮ್ಸ್ अच्छा ಅಲ್ಲಿ. टाइम मौका ಒಳ್ಳೆ मिला. ಸಮಯ ಸಿಕ್ಕಿದೆ, दियो ಸಮಯ दियो. ಕೊಟ್ಟಿದ್ದೇನೆ, ಕೊಡ್ರಿ वो ಕೊಡ್ರಿ, आएगा, ಬರ್ತದೆ. सभी देना. ಕೊಡ್ಬೇಕು ಎಲ್ಲವನ್ನು. ನಂದು ಯಾರು ಕೊಡಲ್ಲ, ಬಚ್ಚಿಟ್ಕೊಂಡಿರ್ತೀನಿ, ಇದೆಲ್ಲ ಇಲ್ಲ. ಕೊಡೋದು ಕೊಡ್ತಾ ಇರ್ಬೇಕಷ್ಟೇ. ಎಲ್ಲ ಕಲ್ತ್ಕೊಳ್ಬೇಕು. ಯಾವಾಗ ಚೆನ್ನಾಗಿ ಬಂದ್ಮೇಲೆ ಅಲ್ಲ, ಅಚಾನಕ ಬಾದ್ ನೈ, ಕಷ್ಟ ಕ ಸಮಯ ಮೇ ದೇನಾ, ಕಷ್ಟದ ಸಮಯ ಇರ್ಬೇಕಾದ್ರೆ कष्ट का समय में डालना, ಕಷ್ಟ ಇದೆ ಅನ್ನುವಾಗ ಕೂಡ ಬಿತ್ತನೆ ಮಾಡೋದ್ ಕಲಿಬೇಕು. कष्ट में समय में देना, ಕಷ್ಟ ಸಮಯದಲ್ಲೂ फटाफट देना. ಧಾರಾಳವಾಗಿ ಪಟಾಪಟ್ ಅಂತ ಕೊಡ್ಬೇಕು. ಇಲ್ಲಿ ಯೇಸು ಮಾತ್ರ ಇರಬೇಕು, ಹೃದಯದಲ್ಲಿ ಯೇಸು ಮಾತ್ರ ಎಲ್ಲ ಇಲ್ಲಿ ಇರಬೇಕು. ಆಮೆನ್. ಆಮೇಲೆ ಇದರ ಆಗಿಯಾ ತೋ ಎಲ್ಲವನ್ನ ಹೃದಯಕ್ಕೆ ತಗೊಂಡ್ರೆ ये बचेगा बाप नहीं बचेगा बाप. ಅದು ಇರ್ತದೆ, ಆದ್ರೆ ನೀವಿರೋದಿಲ್ಲ. इसीलिए हम कंजूस मत हो. ಕಂಜೂಸ್ ಆಗ್ಬೇಡ್ರಿ. ಕೊಡೋದು ಒಂದು ಆಶೀರ್ವಾದ, ಒಂದು ಮಹಿಮೆ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಲೈಫಲ್ಲಿ ಇವತ್ತೆಲ್ಲ ಒಂದು 10 ವರ್ಷ ಬಿಟ್ಟು ನೋಡಿ. ಆಮೇಲೆ ದೇವ್ರಿಗೆ 1000 ಬಾರ್ ಧನ್ಯವಾದ ಬೋಲೆಗ. ನೀವು ದೇವ್ರಿಗೆ ಕೊಡೋದನ್ನ ಕಲ್ತ್ಕೊಳ್ರಿ, ನೀವು ದೇವ್ರ ರಿಟರ್ನ್ ಕೊಡ್ತಾರ ನೋಡಿ. 1000 ಬಾರಿ क्योंकि आप एक बीज डाला, ನೀವು ಒಂದು ಬೀಜವನ್ನ ಹಾಕಿದ್ರೆ एक दिन वो बढ़ेगा, ಅದು ಬೆಳೀತದೆ, बड़ा पेड़ होगा, ಅದು ದೊಡ್ಡ ಮರವಾಗಿ संतति संतान को फल आते. ಅದು ನಿಮ್ಮ ಸಂತತಿ ಸಂತಾನಕ್ಕೆ ಫಲವನ್ನ मैं ಕೊಡುವಂತದ್ದಾಗಿರ್ತದೆ. 100 रुपीस दिया, कल 100 रुपीस आया, वो 100 रुपीस नहीं है, 100 रुपीस को लाख भी आएगा. ನೋಡಿ, ನಾನ್ 100 ರೂಪಾಯಿ ಕೊಟ್ಟೆ 100 ರೂಪಾಯಿ ಬಂತಂತಲ್ಲ, 100 ರೂಪಾಯಿಗೆ ಲಕ್ಷ ಕೂಡ ಬರುತ್ತದೆ. मैं आज एक विषय को ध्यान कर रहा था. ಒಂದ್ ವಿಷಯವನ್ನ ಧ್ಯಾನಿಸ್ತಾ ಇದೆ. क्यों कंजूस आदमी को पैसा ज्यादा है, ಯಾಕೆ ಬಿಗಿ ಹಿಡಿಯೋರ್ಗೆ ಹಣ ಇದೆ, ಕೊಡೋರಿಗೆ ದುಡ್ಡೇ ಬರಲ್ಲ, ದೇನೆ ವಾलों को पैसा नहीं आता है. ಅದು ಜಿಪ್ಪುನ್ ಇರುತ್ತೆ ನೋಡಿ, ಸಖತ್ ಗೋಲ್ಡ್ ಇರುತ್ತೆ, ಸಖತ್ ಆಸ್ತಿ ಇರುತ್ತೆ, ಯಾಕಂದ್ರೆ ಅವ್ನು ಕೊಡಲ್ಲ. ಅದಕ್ಕೆ क्यों मालूम है, वो नहीं देगा, क्योंकि दे दिया तो प्रमाण काम करेगा ना. ಕೊಟ್ರೆ ಪ್ರಮಾಣ ಕೆಲಸ ಮಾಡುತ್ತಲ್ವಾ. ರೋಶ್ನಿ ಆನೆ ದೇಶಕ್ಕೆ ಮಸಿಕನ ಜಿಪ್ಪುಂಡದ್ದು ತುಂಬಾ ಸೇರ್ಕೊಳ್ಳುತ್ತೆ. ಕಾರಣ ಅಂತ ಅವ್ನು ಕೊಡಲ್ಲ, ಗೊತ್ತು, ಅದಕ್ಕೆ ದುಡ್ಡು ಅಂತ ಇರುತ್ತೆ. वो सेव करके रखेगा, बट किसी को नहीं देगा. बट आप देने का व्यक्ति है, आप अभ्यास करना ही चाहिए, ನೀವು अभ्यास करना ही चाहिए, ಕೊಡೋದು ನೀವು ಅಭ್ಯಾಸ अभ्यास करना ही चाहिए. ಅಭ್ಯಾಸ ಮಾಡ್ಲೇಬೇಕು. इसलिए परमेश्वर उन लोग को नहीं ढूंढ रहा है, मेरे रात को बुला के ट्रेनिंग दे के वो लोग आश्चर्य होना ऐसा ब्लेस करेगा. ನೋಡಿ, ಅವ್ರು ಕೊಡೋದಿಲ್ಲ, ಆದ್ರೆ ದೇವ್ರು ನಮ್ಮನ್ನ ಕರೆದು ನಮ್ ಕೊಡೋರಾಗಿ ಟ್ರೈನಿಂಗ್ ಮಾಡಿ ನಮ್ಮನ್ನ ಆಶೀರ್ವದಿಸ್ತಾರೆ. ಅವನಿಗಿಂತ ಅಧಿಕವಾಗಿ ನಾವು ಬೆಳಿತೇವೆ. ದರಿದ್ರನ ಗೆಲ್ಬೇಕಾ ಇದೇ ಮಾರ್ಗ. ನಿಮ್ ಪ್ರೇಯರ್ನ ಕೆಲಸ ಮಾಡಲ್ಲ, आपका प्रेयर काम नहीं करेगा. स्टॉप हो गया उधर स्टॉप, ನೀವು ಸ್ಟಾಪ್ ಮಾಡಿದ್ರೆ ಅದು ಸ್ಟಾಪ್ आपका ಆಗ್ತದೆ. हाथ में ही है.
ನಿಮ್ಮ ಕೈಲೇ ಇರೋದು, आपका माइंड में है, ನಿಮ್ಮ ಮೈಂಡ್ ಅಲ್ಲಿ ಇದೆ, आपका हृदय में ही ನಿಮ್ಮ ಹೃದಯದಲ್ಲಿದೆ. है। यीशु मसीह का नाम, ಯೇಸುವಿನ ನಾಮದಲ್ಲಿ परमेश्वर को काम करना, ದೇವರು ಕೆಲಸ ಮಾಡ್ಲಿ, परमेश्वर हमको काम करना। ದೇವರು नಮ್ಮಲ್ಲಿ ಕಾರ್ಯ ಮಾಡ್ಲಿ. इसलिए हम एक चर्च में सेटल नहीं होते हम, ನಾವು ಒಂದ್ ಚಿಕ್ಕ ಜಾಗದಲ್ಲಿ हाँ, ಸೆಟ್ಲ್ चर्च ಆಗಲ್ಲ. में सेटल नो, बड़ा बड़ा काम करना तो बड़ा बड़ा बीज देते रहना। ದೊಡ್ಡ ದೊಡ್ಡ ಕಾರ್ಯ ಬಡ ಬಡ ಮಾಡ್ಬೇಕಾದ್ರೆ ಬೀಜ ದೊಡ್ಡ ದೊಡ್ಡ ದೇತೆ ಬೀಜವನ್ನ ಹಾಕ್ಲೇಬೇಕಾಗ್ತದೆ. पवित्र आत्मा क्या बोलता है, देते रहना। ಪವಿತ್ರ ಆತ್ಮ ಏನಂತಾರೆ ಅದನ್ನ ಮಾಡ್ಲೇಬೇಕಾಗ್ತದೆ. एक दिन आएगा, देखते रहो, ಒಂದಿನ ಬರ್ತದೆ, ನೋಡ್ತಾ आप ಇರಿ, आश्चर्य हो जाते हो। ಆಶ್ಚರ್ಯವಾಗ್ತದೆ. ये चमत्कार है, ಇದೇ ಅದ್ಭುತ, यही सीक्रेट की है। ಇದುವೇ ಸೀಕ್ರೆಟ್ ಕೀ. हमको ऐश्वर्य होना नहीं है, ನಾವು ಬರೀ ಹಣವಂತರಾಗೋದಲ್ಲ, ब्लेस्ड पर्सन ನಾವು होना, ಆಶೀರ್ವದಿಸಲ್ಪಟ್ಟವರಾಗಿರ್ಬೇಕು. आशीर्वाद का व्यक्ति। ನಾವು स्पिरिचुअल, ಆಶೀರ್ವದಿಸಲ್ಪಟ್ಟವರಾಗಿರ್ಬೇಕು. स्पिरिचुअल में, ಸ್ಪಿರಿಚುವಲ್ ಅಲ್ಲಿ, फिजिकल में, ಶಾರೀರಿಕವಾಗಿ, मेंटली में, ಮೆಂಟಲಿ ಅಲ್ಲಿ, फाइनेंस में, ಫೈನಾನ್ಸ್ ಅಲ್ಲಿ, फैमिली में, ಫ್ಯಾಮಿಲಿಯಲ್ಲಿ, सोशल में, ಸೋಷಿಯಲ್ हर ಅಲ್ಲಿ, एक विषय में ಎಲ್ಲಾ ವಿಷಯದಲ್ಲಿ मैं अभिवृद्धि होते ನಾನು ಅಭಿವೃದ್ಧಿ जाऊं। ಆಗುತ್ತಾ ಹೋಗುವೆನು. परमेश्वर का नाम महिमा हो, ದೇವರ ನಾಮವು ಮಹಿಮೆ ಹೊಂದಲಿ. यीशु मसीह का नाम, ಯೇಸುವಿನ ನಾಮದಲ್ಲಿ आमेन। ಆಮೆನ್. परमेश्वर को ब्लेस करना, आमेन।